ಥ್ಯಾಂಕ್ ಯು. ಇವತ್ತು ನೀವು ಅದೇ ವಿಷಯ ಹೇಳ್ತಾನೆ, ಈತನ ಕಣ್ಣನ್ನು ಓಪನ್ ಮಾಡಿ. ನಾನು ಮಾತು ಕೇಳಕ್ ಬಂದಿದ್ದೀನಪ್ಪ. ನನ್ನ ಜೊತೆ ಇವತ್ತು ಮಾತನಾಡಿ, ಇವತ್ತು ಮಾತನಾಡು, ಮಾತನಾಡಿ ಸ್ವಲ್ಪ ಹೇಳಿ. ಏನ್ ಮಾತಾಡ್ತಾರೆ ಮಾತಾಡಿ ಪ್ರಿಯರೇ, ಮಾತಾಡಿ ಏಸಪ್ಪಗೆ. ಮೌನವಾಗಿರ್ಬೇಡಿ, ಮೌನವಾಗಿರ್ಬೇಡಿ, ಮಾತಾಡಿ. ಇವತ್ತು ನೀವು ಮಾತಾಡಿ. ಪರಿಶುದ್ಧಾತ್ಮ ನಿಮ್ಮೊಳಗೆ ಅದು ನನ್ನ ಒಳಗಡೆ ಬರಕ್ಕೆ ಅವನಿಗೆ ಬಿಟ್ಕೊಡಿ.
ಮುಂಜಾನೆಯೊಳಗೆ ಮುಂದಿನ ದಿನ ಕೊನೆಯ ದೇವರೇ ನಮಗೆಲ್ಲ ಕಣ್ಣೀರೆಲ್ಲ ಒರೆಸಲ್ಪಡುವ ಕಣ್ಣೀರು ಹೋಗಿ ಸಂತೋಷದಿಂದ ಮಕ್ಕಳು ಬರಲಿ. ಮಕ್ಕಳು ಸಂತೋಷಿಸುವ ದಿನ ಬರುವುದಾಗಲಿ. ಕಾಡ್ತಿರೋ ಕಾಯಿಲೆಗಳು, ಆ ನೋವುಗಳು, ಸಾಲಗಳು ಕಡಿಮೆ ಆಗಲಾಗಲಿ. ಯೇಸು ನಾಮದಲ್ಲಿ ಕಡಿಮೆ ಆಗುತ್ತಾಗಲಿ. ಹೊಸ ಕಾರ್ಯ ಮಾಡು, ಹೊಸ ಕಾರ್ಯ ಮಾಡಿದ ಮಕ್ಕಳಿಗೆ, ಹೊಸ ಕಾರ್ಯ ಮಾಡಿದ ರಾಜ, ಹೊಸ ಕಾರ್ಯ ಮಾಡುತ್ತ ಆದಿ ಅಂತ್ಯ ನಾನೇ ಅಂತ ಹೇಳಿದ ರಾಜ. ಮಕ್ಕಳ ಮಹಿಮೆನ ಅಭಿಷೇಕನ ನೋಡುವುದಾಗಲಿ ಯೇಸು ಸ್ವಾಮಿ. ಮಕ್ಕಳಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಎಲ್ಲ ಎಜುಕೇಶನ್ ಅಪ್ಪ, ನಿಮ್ಮ ಮಕ್ಕಳು ಎಲ್ಲರೂ ರ್ಯಾಂಕ್ ಬರುವುದಾಗಲಿ. ಎಲ್ಲದರಲ್ಲೂ ರಾಜ ಒಳ್ಳೆ ಜಾಬ್ ನಿಮ್ಮ ಮಕ್ಕಳ ಹುಡುಗಿ ಬರುವುದಾಗಲಿ. ಫ್ಯಾಮಿಲಿ ಸಮಾಧಾನ ಬರಲಿ, ಸಮಾಧಾನ ಬರಲಿ ರಾಜ, ಸಮಾಧಾನ ಬರಲಿ ರಾಜ. ನೀವೆಷ್ಟು ನಿಮ್ಮ ಮನೆಯಲ್ಲಿ ಏನೇ ಇದ್ರು ವ್ಯವಸ್ಥೆ ಸಮಾಧಾನದಿಂದ ಬಂದು ಸಮಾಧಾನ ಬೇಕು. ಎಲ್ಲೋ ಒಂದು ದಿನ ಸಮಾಧಾನ ಇರುತ್ತೆ, ಬಟ್ ಮತ್ತೆ ತಿರುಗಿ ನೋಡ್ಬೇಕಾದ್ರೆ ನೀವು ಎಷ್ಟೋ ಕಷ್ಟಪಟ್ಟು ಮುಗಿಸ್ಲಿಕ್ಕೆ ನೋಡಿದ್ರು ಅದು ನಿಮ್ಮನ್ನು ಮಿತಿ ಮೀರಿ ಹೋಗ್ತಾ ಇದೆ. ಸಮಾಧಾನ ಸಿಗ್ತಾನೆ ಇಲ್ಲ. ಗಲಿಬಿಲಿಗಳು ಅನೇಕ ವಿಷಯದಲ್ಲಿ ಗಲಿಬಿಲಿ ಆಗ್ತಾ ಇದೆ. ಯಾವ ಕೆಲಸ ಕೈ ಹಾಕಬೇಕು ಅನ್ನೋದು ಕಂಪ್ಲೀಟ್ ಆಗ್ತಾ ಇಲ್ಲ. ನಿಮಗೆ ಕಂಪ್ಲೀಟ್ ಆಗ್ತಿಲ್ಲ. ಒಂದು ಅರ್ಧಕ್ಕೆ ಸ್ಟಾಪ್ ಆಗಿ ನಿಲ್ತಾ ಇದೆ ಅದು. ಚೇಂಜಸ್ ಆಗಿದೆ. ಚೇಂಜಸ್ ಆಗಿದೆ. Hallelujah. ದೇವರನ್ನ ಬಿಡುಗಡೆ ಮಾಡಕ್ಕೆ ನಿಮಗೆ ಕರ್ಕೊಂಡು ಒಂದೊಂದು ಸಾರಿ ನಿಮಗೆ ಭಯ ಸ್ಟಾರ್ಟ್ ಆಗ್ತೀನಿ. ನಮ್ಮ ಕುಟುಂಬ ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳಿ ಆ ಭಯ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ. ರಿಲೀಸ್ ಆಗಿ ಯೇಸು ನಾಮದಲ್ಲಿ ಅವರು ಮೇಲೆ ಆಗ್ತಾರೆ. ಭಯ
ಮನೆಗೆ ಹೋಗ್ತಾ ಇದೆ. ಫ್ಯೂಚರ್ ಬಗ್ಗೆ ಭಯ, ಮಕ್ಕಳ ಬಗ್ಗೆ ಭಯ, ನನ್ನ ಮಕ್ಕಳ ಜೀವನ. ದಯಸಿ ಬಿಡುವುದಾಗ ಯೇಸುವಿನ ನಾಮದಲ್ಲಿ ಇಬ್ರು ಮಕ್ಕಳು ಏನ್ ನೀವು ಸಾಧನೆ ಮಾಡ್ಬೇಕು ಅಂತ ನೋಡ್ತಾ ಇರ್ತೀರಿ, ಅದು ಆಗ್ತಾ ಇಲ್ಲ ದೇವರ ಮೇಲೆ. ಇವತ್ತು ನೀವು ಬಂದಿದ್ದಿಲ್ಲ, ಒಂದು ವ್ಯತ್ಯಾಸ ಚೇಂಜ್ ಮಾಡ್ತೀರ. ನಿಮ್ಮ ಕುಟುಂಬ ಒಳ್ಳೆ ಕುಟುಂಬ. ನೀವೆಲ್ಲ ಜೊತೆ ನೀವು ಪ್ರೀತಿಯಿಂದ ಇರಕ್ಕೆ ನೀವು ಆದಷ್ಟು ನೀವು ಫ್ಯಾಮಿಲಿ ಪ್ರೀತಿ ಫ್ಯಾಮಿಲಿ ಬಹಳ ಕಡಿಮೆ. ಆ ಥರ ಕಿತ್ತಾಡೋದು ಕೂತಾಡೋದು ಬಹಳ ಕಡಿಮೆ. ಎಷ್ಟು ಮಿತಿ ಮೀರಿ ನಿಮ್ಮ ಕೈ ಮೀರಿ ಪ್ರೀತಿಗೆ ಇರಕ್ಕೆ ನೀವು ಆದಷ್ಟು ನೀವು ಫ್ಯಾಮಿಲಿ ಅಂದಿನ ಬಯಸ್ತಾ ಇರ್ತಾರೆ. ಅದು ನಿಮ್ಮ ಮೇಲೆ ನೀವೇನು ಇಷ್ಟಪಡ್ತಾ ಇದ್ದೀರಿ, ದೇಶ ಬಂದಿದ್ದೀರಾ, ಆ ಯೇಸು ನಾಮನೇ ನಿಮ್ಮ ಜೊತೆ ಮಕ್ಕಳೊಟ್ಟಿಗೆ ನೀನೇ ಹೋಗು ರಾಜ, ನೀನೇ ಹೋಗಪ್ಪ. ನಿಮ್ಮ ಮಕ್ಕಳ ಉದ್ದೇಶ, ಆ ಜೀವನ ಉದ್ದೇಶ ಎಲ್ಲ ನೆರವೇರಿಸಲ್ಪಡುವುದಾಗಲಿ. ಎಲ್ಲ ನಿನ್ನ ಚಿತ್ತದಂತೆ ನಿನ್ನ ಕಾರ್ಯಗಳು ನಿಮ್ಮ ಮಕ್ಕಳೊಟ್ಟಿಗೆ ಇರುವುದಾಗಲಿ ರಾಜ. ನಿಮ್ಮ ಭವಿಷ್ಯನ ದೇವರೇ ಕಟ್ಟಿದ್ದಾರೆ. ಒಳ್ಳೆ ಜಾಬ್, ಒಳ್ಳೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಆಶ್ಚರ್ಯ ಪಡುವಂತೆ ದೇವರಿಗೆ ನಿಮ್ಮ ಜೊತೆ ನೀವೆಷ್ಟು ನೀವು ನಿಮ್ಮ ಆಗಿನ ನಿಮ್ಮ ಬಿಹೈಂಡ್ ಹಿಂದ್ಗಡೆ ನಿಮ್ಮನ್ನು ದ್ವೇಷಿಸುವ ಜನ ಇದ್ದಾರೆ. ಮುಂದೆ ಎಲ್ಲ ಮೇಲೆ Thank you, Jesus. ಅಯ್ಯೋ ದೇವ್ರು ನಮ್ಮ ಜೊತೆ ಇದ್ದೀವಿ, ಯಾಕೆ ನಮಗೆ ಈ ತರ ನಮಗೆ ಹೋರಾಟದ ವಿಷಯದಲ್ಲಿ ಆಶೀರ್ವಾದ ತುಂಬಾ ಇಷ್ಟ. ನನ್ನ ಆಶೀರ್ವಾದ ತುಂಬಾ ಇಷ್ಟಪಡ್ತೇನೆ. ಚೆನ್ನಾಗಿದೆ, ನಾನು ಸಾಧಿಸಲೇಬೇಕು ಅಂತ ಏನು ಸಾಧಿಸ್ಬೇಕು ಅಂತ ನೋಡಿದ್ರು ನಿಮ್ಮಲ್ಲಿ ಯೇಸು ನಾಮದಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮಿರಾಕಲ್ ಸಾಧಿಸ್ತೀಯ, ಮಿರಾಕಲ್ ಆಗುತ್ತೆ ಜೀವನದಲ್ಲಿ. ನೀವು ಆಶ್ಚರ್ಯ ಪಡುವಂತೆ ಮಿರಾಕಲ್ ಆಗುತ್ತೆ. ಎಲ್ಲ ಪ್ರಸನ್ನತೆಗಾಗಿ ನಿಮ್ಮ ಎಲ್ಲ ಸಂಗೀತ ಮಾಡ್ಕೊಡ್ತಾರೆ. ಎಲ್ಲ
ನಾವು ಸಾಕ್ಷಿ ಹೇಳಕ್ಕೆ ನೀವು ಬಂದಿರೋದು. Jesus. Jesus. ನಾವೆಷ್ಟು ನಮ್ಮನ್ನ ತಪ್ಪಿಸ್ಬೋದು. ದೇವರು ನೀವು ಬಿಟ್ಬಿಡಿ. ನಾನು ಬರೀದು ಮಾಡ್ಕೊಂಡು ನೀವು ಬರೀದು ಮಾಡ್ಕೊಂಡಾಗ ದೇವರಲ್ಲಿ ಪರಿಶುದ್ಧಾತ್ಮ ಸಾಧ್ಯವಿಲ್ಲ. ಮಕ್ಕಳ ಜೀವಿತದಲ್ಲೂ ಮಹಿಮೆಯಾದ ನೀಗರಿಗೆ ಮಿಲಾಸರಿಗೆ ಸ್ವಲ್ಪ ಕೈಯಾಗಿದೆ. ಒಂದು ದಿವಸ ನನ್ನನ್ನು ಬಂದು ಮಾಡ್ತಿದ್ದೀನಿ ಮರೆಯಲು ಎಸ್ ಕರ್ತನ ಚಿತ್ತದಂತೆ ಆಗಬೇಕು ಹೇಳ್ತಾರೆ. ಕರ್ತನ ಚಿತ್ತದಂತೆ ಆಗಬೇಕು. ಇವತ್ತು ನೀವು ಹೇಳೋದಾದರೆ ವೇದ ಇವತ್ತು ನೀವು ಹೇಳ್ತೀರ ದೇವೇಸಪ್ಪ ನಿನ್ನ ಚಿತ್ತದಂತೆಯೇ ನನ್ನ ಜೀವನದಲ್ಲಿ ನೆರವೇರಬೇಕು. ನಿನ್ನ ಚಿತ್ತ ಹೇಗಿದೆ? ಎಷ್ಟು ನೀವು ದೇವರಿಂದ ಬಂದು ಮಾತಾಡ್ತಿದ್ದೀರಿ. ಈಗ ಇವತ್ತು ನೀವು ಅದಕ್ಕೆ ಮಾಡಬೇಕು. ಬೀಜ ಬಿತ್ತದಂಗೆ ನಂದೇನಲ್ಲಪ್ಪ ನಿನ್ನ ಚಿತ್ತ ಕಲ್ಪನಾ ಶಿಲ್ಪನೆಗಳ ಕೇಳಿದ್ದೀನಿ. ಅಪ್ಪ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನಿನ್ನ ಚಿತ್ತ ಇಳಿದು ನನಗೆ ಬೇಡಪ್ಪ. ನಾನು ದ್ರೋಹ ಮಾಡಲ್ಲ ಇನ್ಮೇಲೆ. ನಾನು ನಿನಗೆ ನಂಬಿಕೆಸ್ತನಾಗಿ ನಡ್ಕೊಳ್ತೀನಿ, ನಂಬಿಕೆ ಉಳ್ಳವಳಾಗಿ ನಡ್ಕೊಳ್ತೀನಿ ಅಂತ ನೀವು ಹೇಳ್ಬೇಕಾದ್ರೆ ಸ್ಕೂಲಿಗೆ ಕಲ್ಪನಾ ಶಿಲ್ಪ, ಕಾಲೇಜಿಗೆ ನೀನು ಟಾಪಲ್ಲಿ ಇರ್ತೀಯ. ನೀವು ಇಲ್ಲಪ್ಪ ನಾನು ನಿಶ್ಚಿತ ವಿರುದ್ಧವಾಗಿ ಒಂದು ದ್ರೋಹ ಮಾಡಲ್ಲ ಯಾವುದೇ ಕಾರಣಕ್ಕೂ. ಎಸ್ ನೀನು ಒಂದೊಂದು ನಡತೆ ನಿನ್ನ ನಡೆ ಇವತ್ತು ನೀವು ಹೇಳಿ ಹೋಗ್ತೀರ. ಇವತ್ತು ಇಲ್ಲಪ್ಪ ಎಷ್ಟು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಯಾವತ್ತು ನಿನ್ನ ಚಿತ್ತ ಹೇಗಿದೆ ಹಾಗೆ ನಡ್ಕೊಳ್ತೀವಿ. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ
Hallelujah. ಶೋಭಶಿಷ್ಟರಲ್ಲಿ ಅವರನ್ನು ಕರೆದು ಮಾತನಾಡ್ತಾ ಇರಬೇಕಾದ್ರೆ ಆ ಒಂದು ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕವನ್ನು ಅನುಭವಿಸ್ತಾ ಅದಕ್ಕಾಗಿ ದೇವರಿಗೆ ಕೊಟ್ಟಿಸ್ತಾರೆ. ಅದೇ ರೀತಿಯಾಗಿ ಬೆಳಿಗ್ಗೆ ತಿಂದಿಲ್ಲ ಮಧ್ಯಾಹ್ನ ತುಂಬ ತಲೆನೋವು ತುಂಬ ಆಗಿತ್ತು. ಕೆಳಗಡೆ ಕೂತ್ಕೊಂಡಾಗ ಅವನು ತಲೆನೋವು ಕಮ್ಮಿ ಆಗಿ ಸಾಕ್ಷಿ ಮಾಡಿದೆ. ಅದೇ ರೀತಿಯಾಗಿ ದೇವರು ತಲೆನೋವು ಕಮ್ಮಿ ಮಾಡಿ ಫುಲ್ ಫ್ರೀಯಾದಾಗ ಇದ್ದಾರೆ. ಅದೇ ರೀತಿ ನಮಗೆ ಈಗ ದೇವ್ರು ಏನು ಹೇಳಿದ್ರು ಅದೆಲ್ಲ ಅಷ್ಟು ಏನು ಹೇಳಿದ್ರು ನಿಮಗೆ ಅರ್ಥ ಆಯ್ತಲ್ಲ ಅಮ್ಮ ಏನಂದರೆ ಸ್ವಲ್ಪ ಏನೇನು ಪರಿಸ್ಥಿತಿಗಳಿಲ್ಲ ಅದು ನಿಜನ ಅದು ದೇವರಿಗೆ ಸ್ಪೆಷಲ್ ಈಗ ದೇಶ ಕಲಿದಲ್ಲ ಕೆಲವು ಜೀವಿತದಲ್ಲಿ ಖಂಡಿತ ಸ್ಪೆಷಲ್ ಆಗಿ ಸಾಕ್ಷಿ ಮತ್ತೆ ಮಧ್ಯರಾತ್ರಿಯಿಂದ ನನಗೆ 2:15 ನನಗೆ ಹೊಟ್ಟೆ ನೋವು ಇತ್ತು. ಏಸಪ್ಪ ನನ್ನ ಬಾಯಿಂದ ಕನ್ಫ್ಯೂಸ್ ಮಾಡ್ತಿದ್ದೆ ಏಸಪ್ಪ ವಾಕ್ಯಗಳನ್ನ. ಅದೇ ರೀತಿ ಏಸಪ್ಪ ಬೆಳಗ್ಗೆ ಅಷ್ಟು ನನಗೆ ಬಿಡುಗಡೆ ಮಾಡಿದ್ರೆ ಅದಕ್ಕಾಗಿ ಆಗಲಿ 20 ಶೋಭಕ್ಕನ ಹತ್ರ ಪ್ರೇಯರ್ ಮಾಡಿಸಿದ್ದೆ ಬೆಳೆಗೋಸ್ಕರ. ಅಡಿಕೆ ಬಂದು ಬೇಗನೆ ಬಂದು ಕೊಯ್ಲಿ ಒಳ್ಳೆ ರೇಟ್ ಸಿಗಲಿ ಅಂತ. ಅದೇ ರೀತಿ ಏಸಪ್ಪ ಮಿರಾಕಲ್ ಮಾಡಿದ್ರು. ಏಸು ನಮ್ಮಕ್ಕೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಹೇಳ್ಬೇಕು ನಿನಗೆ ಸ್ತೋತ್ರ. ದೇವರು ಎಷ್ಟೋ ಅದ್ಭುತಗಳ ದೇವರು ಜೀವನ ದೇವರಾಗಿದ್ದಾರೆ. ಎಲ್ಲರೂ ಒಂದು ಸೆಕೆಂಡ್ ನಾವು ದೇವರಿಗೆ ಮಹಿಮೆ ಸಲ್ಲಿಸೋರಾಗಿ ನಾವೆಲ್ಲರೂ ಒಂದು ಸೆಕೆಂಡ್ ಎಲ್ಲ ಅದ್ರ ಬದಲು ಬಂಗಾರ ಅಂತ ದೇವ್ರ ಮಗ ಅಂತ ಮಣ್ಣು ಉದಾಹರಣೆ ಹೇಳ್ಬೇಡ ಈಗ ಆಡೇ ನಮಗೆ ದೇವರನ್ನು ತನ್ನ ಮಕ್ಕಳಾಗಿದ್ದಾರೆ. ಮಣ್ಣು ಹುಳ ಆಮೇಲೆ ನಾಶವಾಗಿ ಉಂಟಲ್ಲ ಯಶ್ವಂದ್ರ ಗೊತ್ತು ದೇವರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಆಮೇಲೆ ಈ ಥರ ನೀವು ಕಾರ್ಯ ಮಾಡಬೇಕು.
ಪ್ರಾಣಿಗಳಿಗೆ ಬೇರೆಯವರಿಗಿಂತ ಬೆಲೆ ಇದೆ ಜಾಸ್ತಿ. ಯಾಕೆ ಮನುಷ್ಯನಿಗೆ ಬೆಲೆ ಇದೆ ಸ್ವರೂಪ, ಆಮೇಲೆ ಮನುಷ್ಯನೊಳಗೆ ದೇವರ ಆತ್ಮ. ಆಯಿತಾ? ಯಾವುದೇ ಮನುಷ್ಯ ಶಿಕ್ಷೆ ಬೆಳೆದಿದ್ದ ಅವನು ಬರಲಿದ್ದೀವಿ. ಇಷ್ಟೇ ಕುಗ್ಗೋಗಿರೋ ವ್ಯಕ್ತಿ ಲೋಕದಲ್ಲಿ ಎಲ್ಲೇ ಇರಲಿ, ಇಲ್ಲಿ ಬರಲಿ ಶಿಲುಬೆ ಹತ್ರ, ಇಲ್ಲಿ ಬರಲಿ ಸಪಾತ ಬರಲಿ. ಆಯಿತಾ? ಅವನ್ನ ಸಚಿನ್ ತೆಂಡೂಲ್ಕರ್ಗಿಂತ ಫೇಮಸ್ ಮಾಡ್ತಾರೆ. ಆಯಿತಾ? ಬಡವ್ರನ್ನ ತಿಪ್ಪೆಯಿಂದ ಎತ್ತಿ ಗಂಡೆ ಮೇಲೆ ಪ್ರಭುಗಳೊಂದಿಗೆ ಕೂರಿಸಿದ್ದಾರೆ. ಅದೇ ರೋಡಲ್ಲಿ ಇದು ನಮ್ಮದು ತೊಗೊಂಡಿದ್ದು ನಮಗೆ ಒಂದು 20 ವರ್ಷದಿಂದ ಅಲ್ವಾ, 23 ವರ್ಷದಿಂದ ತೊಗೊಂಡಿದ್ದು ಸೇರಿ ಅಲ್ಲಿ ಈಗ 3ನೇ ಮಿಷನ್ ಇಲ್ಲೇ ಓದ್ತಿದ್ದೆ ನಾನು. 50 ಇಯರ್ಸ್ ಆಗಿದೆ. ಮುಂದಿಗೆ ರೋಡ್ ಮನೆ ಇಲ್ಲೇ ಕ್ರಿಕೆಟೆಲ್ಲ ಆಡೋಕ್ಕೆ ಬರ್ತಾರೆ. ಅದು ಯಾವ ಆತ್ಮಹತ್ಯೆ ಆಲೋಚನೆ ಚಿಕ್ಕ ಮಗುವಿಂದ 12-13 ವಯಸ್ಸಿನಲ್ಲಿ ಆತ್ಮಹತ್ಯೆ ಆಲೋಚನೆ ಏನು ಕೆಟ್ಟನೆ ಗೊತ್ತಿಲ್ಲ. ಆಯಿತಾ? ಅದಕ್ಕೆ ಕಾರಣ ತುಂಬ ಸಿಂಪಲ್. ದುಷ್ಟಶಕ್ತಿಗಳು ಅಂತ ಹೇಳ್ತಾರೆ, ಮಾತಾಡೋದು ಯಾವುದಾದ್ರು ನಾವೆಲ್ಲ ನಂಬೋದೇ ಇಲ್ಲ. ಅದೆಲ್ಲ ಹೇಳಿ ನಾನು ಅಂದ್ಕೊಂಡ್ರೆ ನಮಗಿಂತ ದುಷ್ಟ ಆಗಿರ್ತಾರೆ. ದುಶ್ಶಕ್ತಿ ಅಂತ ದುಶ್ಶಕ್ತಿ ನಮಗಿಂತ ದುಷ್ಟ ಆಗಿರ್ತಾರೆ. ಈ ಕಡೆ ನಿಜ ಮನುಷ್ಯನ ದುಷ್ಟತನಗಳು ಎರಡು ಕೆಟ್ಟದ್ದು ಯಾವುದು ಈ ಲೋಕದಲ್ಲಿ. ಒಂದು ಪಾಪ, ಇನ್ನೊಂದು ಮನುಷ್ಯನ ಹೃದಯದೊಳಗೆ ಉಂಟಾಂತು ಈ ಕೊಲೆ, ದ್ರೋಹ, ಸ್ವಾರ್ಥ. ನೀವು ಯಾಕೆ ನೋಡಿ ಕೊಲೆ ಮಾಡೋದು ಪರವಾಗಿಲ್ಲ, ಹೊರಗಡೆ ನೋಡಿ ಸ್ವಾರ್ಥ. ಕಣ್ಣಿನ ಆಸ್ತಿಗಳು ಚೆಕ್ ಮಾಡಿ ಅವ್ರದ್ದೇ ಇರುತ್ತೆ ಬೇರೆ ಬೇರೆ. ಅವರು ಥಾಟ್ಸನ್ನು ಚೆಕ್ ಮಾಡಿದ್ವಿ, ಸ್ವಂತ ಆಲೋಚನೆ ಚೆಕ್ ಮಾಡಿದ್ವಿ. ಹೆಣ್ಮಕ್ಳು ಒಂದು ಹೆಂಗಸರದ ಆಲೋಚನೆ ಯಾವಾಗಲೂ ಒಂದು ಹಳೆಯ ವಿಚಾರಗಳ ಯೋಚನೆ ಮಾಡೋದು. ಆಯಿತಾ? ಅಷ್ಟೇ, ಹಳೆಯ ವಿಚಾರಗಳ ಬಗ್ಗೆ ಮಾತಾಡೋದು. ಗಂಡಸುಗಳ ಆಲೋಚನೆ 2 ಥರ ಇರುತ್ತೆ. ಬರೀ ಸ್ಪೋರ್ಟ್ಸು, ಆಮೇಲೆ ಶರೀರದ ಆಸೆ ಜಾಸ್ತಿ. ಅದು ಗಂಡಸುಗಳ ಆಲೋಚನೆ 2 ಯಾವಾಗ. ಆಕ್ಸ್ಫರ್ಡ್ಗಳು ರಿಸರ್ಚ್ ಹೇಳ್ತಾರೆ 20 ದಿನ ಒಂದು ಕಡೆ ಕೂಡ. ಅದಕ್ಕೆ ಪರಿಹಾರ ಏನದಕ್ಕೆ ಅದಿರುತ್ತೆ, ದೇವರನ್ನ ತುಂಬಿಸ್ಕೊಳ್ಳೋದು. ಒಳಗಡೆ ದೇವರನ್ನ ಬಿಡಲಿ. ಆ ದುಶ್ಶಕ್ತಿಗಳಿಗೆ, ಆಲೋಚನೆಗಳಿಗೆ ಕಡಿವಾಣ. ಅದಕ್ಕೆ ಜಾಗನೇ ಇಲ್ಲ. ಇಲ್ಲೇ ಜಾಗನೇ ಇಲ್ಲೇ ಈ ವಾಕ್ಯ ಇದೆ. ನನ್ನಂಥವನಿಗೆ ನಾನು 30 ವರ್ಷ ಸೇವೆ ಆಲ್ಮೋಸ್ಟ್ 10 ಅಧ್ಯಾಯ ಓದಿದ್ರೆ ಇಡೀ ಬೈಬಲ್ ಓದೋದು ಅನ್ನಿಸ್ತಾ ಇರ್ತದೆ. ನಿಮಗೆ ಅದೊಂದು ಬೇರೆ ಬೇಕಾದ್ರೆ ಬೇರೆ ಫೋನ್ ಇಡೀ ದಿನ ಇರುತ್ತೆ. ಇಡೀ ದಿನ ಇರುತ್ತೆ ನಿಮ್ಮ ಕೈಲಿ ಫೋನ್ ಚೆಕ್ ಮಾಡಿರ್ತಾರೆ. ಇರೋರು ಸುಮಾರು ಜನ 50% ಅವ್ರ ಕೈಲಿ ಇಡೀ ದಿನ ಇರುತ್ತೆ. ಅಡುಗೆ ಮನೇಲಿ ಇರುತ್ತೆ, ಬಾತ್ರೂಮಲ್ಲಿ ಇಟ್ಕೊಂಡಿರ್ತಾರೆ ತಗೊಂಡೋಗಿ. ಮೊನ್ನೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಪ್ಲೀಸ್ ತಗೊಂಡೋಗ್ಬಿಡಿ ಬಾತ್ರೂಮ್ಗೆಲ್ಲ. ಅವ್ನು ಯಾರೋ ಕಾಮೆಂಟ್ ಹಾಕಿದ್ರೆ, ನೀನು ಯಾವನೇ ಕೇಳೋಕ್ಕೆ, ನಿನಗೇನೋ ಮಾಡೋಕ್ಕೆ ಕೆಲಸ ಇದೆ, ನಮಗೇನು ಕೆಲಸ ಇದೆ ಅಂತ ಹೇಳಿದೆ. ಕೆಲಸ ಕೊಡೋದು ಕೆಲಸ ಈ ಥರದ್ದು. ಅದೇ ಥರ ಮೊನ್ನೆ ಒಂದು ಕಡೆ ನಾನು ಹೇಳಿದೆ, ಥ್ರೂಔಟ್ ವರ್ಲ್ಡ್ ಹೋಗಿರೋದು ಇಂಡಿಯಾ ಬೈಬಲ್ ಪ್ರೀಚ್ ಮಾಡೋಕ್ಕೆ ಬೇರೆ ಬೇಕಲ್ಲ. ಬಿಸ್ನೆಸ್ಸಲ್ಲಿ ಇದ್ದಾಗಲೂ ಅಷ್ಟೇ ಇಂಡಿಯಾ ಕುತ್ಕೊಂಡೇ ಇರ್ತದೆ. ಬಿಸ್ನೆಸ್ಸಲ್ಲಿ ಇದ್ದಾಗಲೂ ಆಮೇಲೆ ದೇವರನ್ನು ಹುಡ್ಕೋದು. ಇಲ್ಲಿಂದ ಮಥುರಾ ಹೋಗಿದ್ದೀನಿ ನಾನು. ಮಥುರಾ ಕಟ್ರ ಕೇಳಿದರೆ ಯಾರಾದರೆ ಜಮ್ಮು ಕಾಶ್ಮೀರ, ಅಲ್ಲ ಶಬರಿಮಲ. ಅದಕ್ಕೆ ಪೂಜಾರಿ ಥರ ನಮ್ಮ ಮನೆಯಲ್ಲ, ಪ್ಯೂರ್ ವೆಜಿಟೇರಿಯನ್. ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಇಲ್ಲಿ ಬ್ರಾಹ್ಮಣರು ಹೋಮ ಮಾಡಿದ್ರೆ ಅಲ್ಲಿ ಜೊತೆಲಿ ನಾನು ಕೂತ್ಕೊಳ್ತೀನಿ. ಅದು ತುಪ್ಪ ಎಲ್ಲ ಹಾಕಿರ್ತೀವಿ. ಎಂಟದ ಒಂದು ಕಡ್ಡಿ, ಒಂದು ಸಟ್ಟೆ ಶ್ಲೋಕ ಬರ್ತೀನಿ ನನಗೆ. ಎಲ್ಲ ಶ್ಲೋಕ ಬರ್ತದೆ ಬಾಯಲ್ಲೇ ಇದೆ ಈಗ. ಅಲ್ವಾ? ಅಷ್ಟುವಾಗಿ ಅವೆಲ್ಲ ಹೋಗೋದು ನೋಡಿ. ಬೇರೆ ಕಾಸಲ್ಲಿ ಇಟ್ಟಿದ್ವಿ ನಮ್ಗಾಗಲ್ಲ. ಅವೆಲ್ಲ ಬೈಬಲ್ ವಾಕ್ಯ ಎಲ್ಲ ಹೋಗಲ್ಲ ಅಷ್ಟುವಾಗಿ. ಬೇರೆ ಬೇರೆ ಇರುತ್ತೆ. ಏಷಾಯ 59:21 ಯಾರು ಇದೆಯಾ? ಏಷಾಯ 59:21 ನಾನು ಇರುವ ನಿಮ್ಮೊಳಗೆ ಆವೇಶಿಸಿರುವ ಆತ್ಮ. ಸುಮ್ಮನೆ ಇಟ್ಟಿಲ್ಲ. ವಾಕ್ಯ ಹಾಕಿದ್ರೆ ಯಾರು ನಿಂತಿದೆಯಾ ಇವತ್ತು? ನಾನು ನಿಮಗೆ ಗ್ರೂಪಲ್ಲಿ ಏನು ಮೆಸೇಜ್ ಅಂತ ಹಾಕಿದ್ದೀನಿ. ಯಾಕೆ ಔಚ್ಕೊಳ್ತೀವಿ? ಮುಂದೆ ಔಚ್ಕೊಬೇಡಿ. ಯಾಕೆ ಮುಂದೆ ಔಚ್ಕೊಬೇಡಿ. ಯಾರು ಸ್ವಲ್ಪ ಜಾಗ ಮಾಡ್ಕೊಂಡು ನಿಂತ್ಕೊಳ್ಳಿ. ನಮ್ಮ ಕಾಣಿಸ್ತೀನಿ. ಎಷ್ಟು ನೆನಪಿದೆ ವಾಕ್ಯ ಗೊತ್ತಿದ್ದು? 1 ಸಾಮುವೇಲ 10:6 ನಮ್ಮದು ಫೇವರೇಟ. 2 ಸಬ್ಜೆಕ್ಟ್, 9ನೇ ಅಧ್ಯಾಯ 10ನೇ ಅಧ್ಯಾಯ. ಅದ್ರ ಮೇಲೆ ನಮ್ಮದು ಬೇರೆ ಫೌಂಡೇಶನ್ ಕೆಲಸ ನಮ್ಮನ್ನು ಓದ್ಕೊಂಡಿದ್ದೀವಿ. 1 ಸಾಮುವೇಲ
9ನೇ ಅಧ್ಯಾಯ 10ನೇ 2 ಅಧ್ಯಾಯ ಏನದು? ಪ್ರವಾದನ ಆತ್ಮ. ಇಲ್ಲಿ ಒಬ್ಬ ದೇವ್ರ ಮನುಷ್ಯ ಇದ್ದಾನೆ ಈ ಊರಲ್ಲಿ, ಈ ಪಟ್ಟಣದಲ್ಲಿ. ಅಲ್ಲಿ ಅವನೇನು ಹೇಳಿದ್ರು ನೆರವೇರು. ಸೀಕ್ರೆಟ್ ಬೈಬಲ್ ಹೇಳಿದ್ರೆ ಸರಿನೇ, ದೇವ್ರು ಹೇಳಿದ್ರು ಸರಿನೇ. ಇಲ್ಲಿ ಏನು ಹೇಳ್ತೀವಿ ಅದು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ, ರೆಕಾರ್ಡ್ ಇದೆ, ಯೂಟ್ಯೂಬ್ ಅಪ್ಲೋಡ್ ಆಗುತ್ತೆ, ಎಲ್ಲ ಇದೆ. ಪಿನ್ ಪಾಯಿಂಟ್ ಇರುತ್ತೆ, ಒಂದೊಂದು ಸೆಕೆಂಡ್ ಅದು ಯಾವ ಡಿಲೀಟ್ ಆಗಿರುತ್ತೆ. ನಮಗೆಲ್ಲ ಯಾರು ಆ ಥರ ಕೆಲಸ ಮಾಡಿ ಎಡಿಟಿಂಗ್ ಮಾಡೋರು ಯಾರಿಗೆ ಬೇರೆ ನಮ್ಮ ಹತ್ರ ಆ ಥರ ಯಾರು ಕೆಲಸನೇ ಮಾಡೋಲ್ಲ ಅವರು. ಯಾರು ಇವರು ಎಡಿಟಿಂಗು ವೀಡಿಯೋ ಇವ್ರು ಇಡೀ ದಿನ ಫೋನ್ ನೋಡ್ಕೊಂಡು ಕೂತ್ಕೊಳ್ತಾರೆ, ನಮ್ದು ಯಾರು ಮುಟ್ಟಲ್ಲ ಅವರು. ಆಯ್ತಾ? ಹಂಗೆ ಇರ್ತದೆ, ಹಂಗೆ ಇರ್ತದೆ ನೋಡಿ ಅಂತ ಒಂದು ವರ್ಡ್ ಬಿದ್ದು ಓಪನ್ ಚಾಲೆಂಜ್. ರಾಮ್ಪುರ ಗೊತ್ತಾ ನಿಮಗೆ? ಬಳ್ಳಾರಿಯಿಂದ ಒಂದು ಈ ಕಡೆ ಹೋದರೆ ಹಿರಿಯೂರು, ಚಳ್ಳಕೆರೆ, ಬೀಚಿಕೆರೆ, ರಾಮ್ಪುರ ಸಿಗುತ್ತೆ. 30 ಕಿಲೋಮೀಟ್ರ್ ಮೊದಲು. ಇನ್ನೊಂದು 2005 ಹೋದಾಗ ಅದಕ್ಕೆ ಮೊದಲೊಂದು ಸಲ ಹೋಗಿದೆ. ಅಲ್ಲೊಂದು ಯಾರಿಗೂ ಒಬ್ಬರಿಗೆ ಪ್ರೇಯರ್ ಮಾಡಿದಾಗ ಅವರಿಗೆ ಮಗು ಆಯಿತು. ಎಲ್ಲ ಬಂದು ಸಾಕ್ಷಿ ಕೊಡ್ತಾ ಇದ್ರು ಕ್ರಿಸ್ಮಸ್ ದಿನ. ಇದೇ ಕ್ರಿಸ್ಮಸ್ ಟೈಮ್ ನೋಡಿ ಆಲ್ಮೋಸ್ಟ್ ಅಲ್ವಾ. ಆಮೇಲೆ ನನ್ನ ಜೊತೆಲಿ ಪಂಚಾಯತಿ ಅಧ್ಯಕ್ಷರು ಕೂತಿದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂತಿದ್ರು. ಸ್ವಾಮಿ ನಮ್ಮ ಸೊಸೈಟಿ ಒಂಚೂರು ಪ್ರೇಯರ್ ಮಾಡಿದ್ರು. ನಾನೇನೋ ಹುಡುಗಿ ಚಿಕ್ಕ ಹುಡುಗಿ ಇರಬೇಕು, ಒಂದು 25-30 ವರ್ಷದ ಹುಡುಗಿ ಇರ್ಬೋದು ಅಂತ ನಾನು ಇಲ್ಲ, 45 ವರ್ಷದ ಮೇಲೆ ಅವರಿಗೆ ಅವನು ನನಗಿನ್ನ ದೊಡ್ಡವರು. ಅವಾಗ ನನ್ನ ವಯಸ್ಸಿಗೆ ನನಗಿನ್ನ ದೊಡ್ಡವರು ಅಯ್ಯಮ್ಮ ಅವ್ರ ಸೊಸೆ. 25 ವರ್ಷ ಏನು ಮಗು ಇಲ್ಲ, ಮದುವೆ ಆಗಿ ಅಥವಾ ಜಾಸ್ತಿ ಆಗಿರ್ಬೋದು. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಾರೆ ಆ ಕಡೆ ಎಲ್ಲ. ಇನ್ನೂ ಆ ಕಡೆ ಎಲ್ಲ ಇನ್ನು 125 ರೂಪಾಯಿ ಕೂಲಿ ಇರಲ್ಲ. ಇಲ್ಲಿ ಆ ಕಡೆ ಎಲ್ಲೆಲ್ಲಿ ಗೊತ್ತಾ, ಯಾದಗಿರಿ ಕೆಲಸ ಸಿಗಲ್ಲ, ಅದು ಸಿಗಲ್ಲ. ಇಲ್ಲೆಲ್ಲ ನೋಡ್ತಿಲ್ಲ, ದನ ಕರು ಇಲ್ಲ ಇಟ್ಕೊಂಡು ಹೋಗೋದು. ನೀವು ಕಾಣೋದಿಲ್ಲ, ಕರ ಹೊಂಟಿಲ್ಲ, ಅದೆಲ್ಲ ಇಲ್ಲ ಅಲ್ಲಿ. ದನ ಎಲ್ಲ ಸಾಕಾಗಲ್ಲ, ಹುಡುಗ ಸಿಗಲ್ಲ ಅಲ್ಲಿ, ಒಂದು ಹಸ್ರು ಮಾತ್ರ ಸಿಗಲ್ಲ ಅಂತ ಬಯಲು ಸೀನಿರ್ಬೋದು. ಆಮೇಲೆ ಅವಳಿಗೆ ಮಗುವೆ ಫಸ್ಟ್ ದೇವೇಂದ್ರ ಚರ್ಚ್, ಫಸ್ಟ್ ದೇವೇಂದ್ರ ರಾಮ್ಪುರ ಅಲ್ವಾ ದೇವರಿಗೆ ಸಾಧ್ಯ. ರಾಯ್ಪುರ್ ಹೋಗಿದ್ದಾಗ, ರಾಯ್ಪುರ್ ಬಿಲಾಯಿ ಜೊತೆಲೇ ಇರುತ್ತಲ್ವಾ, ಬಿಲಾಯಿ ಮೀಟಿಂಗ್ ಇಂಡಸ್ಟ್ರಿಯಲ್ ಏರಿಯಾ. ಬಿಲಾಯಿ ಇಂಡಸ್ಟ್ರಿಯಲ್ ಇದೆ, ಫುಲ್ ಇಂಡಸ್ಟ್ರಿಯಲ್. 50,000 ಜನ ಬರೀ ಇಂಡಸ್ಟ್ರಿಯಲ್ಲೇ ಇದ್ದಾರೆ, ಎಲ್ಲ ವರ್ಕ್ ಮಾಡ್ತಾರೆ. ಆ ಲಿಫ್ಟ್ ಏರಿಯಾದ ಇಂಜಿನಿಯರ್ಗೆ ಮಗು ಇಲ್ಲ, 9 ವರ್ಷ ಆಗಿದೆ. ಅವತ್ತು ಲಾಸ್ಟ್ ಅಮ್ಮ ಲೇಟಾಗಿ ಬಂದರು. ಆ್ಯಕ್ಚುಲಿ ನಮ್ದು ಮೀಟಿಂಗ್ ಅಟೆಂಡ್ ಮಾಡಿದ್ರು ಒಂದ್ಸಲ. ಅವರ ಹೆಣ್ಮಕ್ಳು ಲೇಟಾಗಿ ಬಂದರೆ, ಯಾಕಂದರೆ ಅವತ್ತು ಅದೆಲ್ಲ ಲಾಸ್ಟ್ ಟೆಸ್ಟ್, ಏನೇನೋ ಟೆಸ್ಟ್ ಲಾಸ್ಟ್ 91 ಲಕ್ಷ ಖರ್ಚಾಗಿದೆ ಅವತ್ತು ಒಂದು ದಿನಕ್ಕೆ. ಸರಿ, ಇನ್ನು ಡಾಕ್ಟರ್ ಹೇಳಿದರೆ ಇನ್ನು ಆಗಲ್ಲ ಮಗು. ಅವ್ರು ನಮಗೇನು ಹೇಳಿಲ್ಲ, ಅವ್ರಿಗೆ ಈ ಥರ ಪ್ರಾಫಿಟ್. ನಾನು ಅರ್ಜೆಂಟ್ ಹೊರಟೆ ಆಗಿಲ್ಲ, ಅಲ್ಲಿ ಹೊರಟೆ ತುಂಬ ಹೊತ್ತು ಜಾಸ್ತಿ ಅಂತ ಮಾತಾಡಿಲ್ಲ. 2 ವರ್ಷಗಳು 4, 16, 15 ಹೇಳ್ಬಿಟ್ಟು ಏನು ಹೇಳ್ತಾರೆ ವಾಕ್ಯದಲ್ಲಿ? ಇದೇ ಮುಂದಿನ ವರ್ಷದಲ್ಲಿ ಒಬ್ಬ ಮಗನ ಅಪ್ಪಿಕೊಂಡಿರ್ತೀಯ. ಸ್ವಲ್ಪ ಸರಿಯಾಗಿ ನೋಡಿ ಜಯಂತ್ ಮೊನ್ನೆ ಸಾಕ್ಷಿ ಯಾರು ಕೇಳಿಸ್ಕೊಂಡ್ರಿ? ಆಡಿಯೋ ನೋಡೋದ ಸಾಕ್ಷಿ. ಬೆಂಗಳೂರು ಚರ್ಚಿಗೆ ಬಂದರು ಜಯಂತ್. ದುಬೈಲಿ ಸಿಕ್ಕಿದ್ರು, ಬರೀ ಇಂಡಿಯಾದವರು ದುಬೈಲಿ ಸಿಕ್ಕಿದ್ರು. ನನ್ನ ಅಬುದಾಬಿಗೆ ಡ್ರಾಪ್ ಮಾಡೋಕ್ಕೆ ದುಬೈ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಬಸ್ಸುಗಳು $25 ಬಂದಿತ್ತು. ಇವರಿಗೆ ಟಿಕೆಟ್ ಮಾಡಿ ಹತ್ಸಕ್ಕೆ ಬಂದೆ. ನಾನು ಅವ್ರ ಕಾರ್ ಇಳಿಯುವಾಗ, ಅವ್ರದ್ದು ಜಾಗ್ವಾರು ಮಿಕ್ಸಿ ಕಾರ್ ಇಳಿಯುವಾಗ ಒಂದು 2 ಅವ್ರ ಟೈಮಿಂಗ್ಸ್ ಹೇಳ್ತಾರೆ, ಡೇಟ್ ಹೇಳ್ತಾರೆ ಗೊತ್ತಾ. ನಾವು ಕೇಳಿ ನೀವು ಆ ವಾಕ್ಯ ಇದೆ, ನೀವು ನೋಡಿ, ನೀವು ನೋಡ್ತಾ ಅಬ್ಸರ್ವ್ ಮಾಡ್ತೀನಿ ನಾನು. ನೀನು ಮಾರ್ಪಟ್ಟು ಪ್ರವಾದಿಸಿದ ಬೈಬಲ್ ಇರುತ್ತೆ. ನೀವು ಹೆಂಗೆ ಮಾರ್ಪಡೋಕ್ಕೆ ಅಲ್ಲಿ ದೇವರಿಗೆ ನೀವು ಅವಕಾಶ ಕೊಡಬೇಕಲ್ಲ. ನಾನು ಚೇಂಜ್ ಆಗಿಲ್ವಾ, ಆ ಥರ ಇದ್ದು ಅವಾಗಿಂದ ಮ್ಯಾರೇಜ್ ಆಗಿಲ್ಲ ನನಗೆ. ಆ ಥರ ಆತ್ಮಹತ್ಯೆ ಆಲೋಚನೆ. ಬ್ರಾಹ್ಮಣ ಪೂಜಾರಿ ನನಗೆ ಏಸಪ್ಪ ಬಗ್ಗೆ ಹೇಳಿ, ಹಾಸನಾಂಬ ದೇವಸ್ಥಾನದ ಪೂಜಾರಿ ನನಗೆ ಹೇಳಿದ್ರು. ಯಾರು ನಮ್ಮ ಥರ ಬಂದರೆ ಹೇಳಿದ್ರು, ನಮಗೆ ನೋಡಿಲ್ಲ. ನನಗೆ ಈಗಲೂ ಎಷ್ಟು ಜನರಿಗೆ ಹೊಸ ವಿಚಾರಗಳಂದ್ರೆ ಖುಷಿ ಅಲ್ವಾ? ಅದು ಇಲ್ವಾ? ಫೋನ್ ಇಟ್ಕೊಂಡು ಕೂತ್ಬೇಕಲ್ಲ, ಅದಕ್ಕೆ ಸದ್ಯಕ್ಕೆ ಹಿಡಿತಾರಲ್ಲ ಫೋನ್ ಅಲ್ವಾ? ಇನ್ನೇನು ಖುಷಿ? ಏನಪ್ಪ ಖುಷಿ ನಿಮಗೆ? ಫ್ರೆಂಡ್ಸು. ಏನು ಆನಂದ ಅಲ್ವಾ? ಫ್ರೆಂಡ್ಸ್ ಜೊತೆ ಇದ್ಬಿಟ್ರೆ ಎಲ್ಲ ಲೋಕದೇ ಬಂದ್ಬಿಟ್ಟು. ಇನ್ನು ಏನೇ ಒಬ್ಬೊಬ್ರು ನಾನು ಹೇಳ್ತೇನೆ, ನಿಮ್ಮ ಮುಖಗಳು ನಾನು ಹೇಳ್ತೇನೆ, ಏನೇನು ಖುಷಿ ಆಗ. ಒಂದು ಹುಡುಗಿಗೆ ಹಾಸ್ಟೆಲಲ್ಲಿ ಸೇರಿಸಿದ್ದಾರೆ. ಇಲ್ಲಲ್ಲ, ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಅಲ್ಲಿ ಎಲ್ಲ 89 ಲಕ್ಷ ವರ್ಷದ ಫೀಸ್. ಅಡ್ಮಿಷನ್ ಕೇಳಿಸ್ಕೊಳ್ಳಿ, 89 ಲಕ್ಷ ಮಿನಿಮಮ್ ಫೀಸ್ ಇರುತ್ತೆ. ಅಲ್ಲಿಗೆ ಹುಡುಗಿ ಒಳಗೆ ಸಂತೋಷ ಏನು ಅಂತ ಏನೇ ಕೌನ್ಸಿಲಿಂಗ್ ಮಾಡೋದಿಲ್ಲ, ಸಫಿಸ್ಟಿಕೇಟೆಡ್ ಇರ್ತದೆ. ನೀವು ಫಸ್ಟ್ ಇಯರ್ PUC ಹೋಗಿ ಸೇರ್ಕೊಂಡ್ರೆ ನಿಮಗೆ 2 ಲಕ್ಷ ಸಂಬಳ ಕೊಡ್ತಾರೆ. ನಿಮಗೆ 2 ಲಕ್ಷ ಸಂಬಳ ಅವರೇ ಕೊಡ್ತಾರೆ. ಬರೀ ಅಡ್ಮಿಷನ್ ಮಾಡಿಸ್ಬೇಕು ಅಷ್ಟೇ. ನೀವು
ಏನಾದರೂ ಮಾಡಿ ಅಡ್ಮಿಷನ್ ಮಾಡಿ ಅಷ್ಟೇ ನೀವು ಡಿಪ್ಲೊಮನೋ PUC ಅಷ್ಟೇ. ಟ್ರಿಪ್ಪುಂಗೆ ರೆಡಿ ಮಾಡಿದ್ದೆ ಅವಳು ಹೋಗಲ್ಲ ಅನ್ನೋದಷ್ಟೇ. ಟ್ರಿಪ್ಪುಂಗೆ ಫ್ಲೋರಿಡಾದಲ್ಲಿ ರೆಡಿ ಮಾಡಾಗಿದೆ. ಓಕೆ, ಇವಳಿಲ್ಲ ಸುದೀಪ್ ಹೋಗಲ್ಲ ಹೋತ್ರ ಏನು ಚಿಂತೆ ಕಾಸು ಉಳಿತು. ಅಲ್ಲೆಲ್ಲ ಅವಳಿಗೆ ಸುಮ್ಮನೆ ಬೇಸರ ಅಂತ ಹೇಳಿ ಅವನಿಗೆ ಚಿಕ್ಕ ಹುಡುಗಿ 16-17 ವರ್ಷದ ಹುಡುಗಿ ಬೇಸರ ನಾನು ಕೇಳಿದ್ರೆ ಅವಳು ಏನು ಹೇಳ್ತಾರೆ. ಆಮೇಲೆ ಡ್ಯಾಡಿನ ಕರೆದ್ರು, ಈ ಕಡೆ ಕೇಳಿಸ್ಬೇಕು ಡ್ಯಾಡಿನ ಕರೆದ್ರು. ಆ ಡ್ಯಾಡಿಗೆ ಹೇಳಿದ್ರು ಗೊತ್ತಾಳು, ಇಲ್ಲ ನೋಡಬೇಕು ಎಲ್ಲ ನೋಡ್ಬಾರ್ದು ಕಟಾಕಿದ್ದು ನಿಮಗೆ ಕೇಳಿಸ್ಬೇಕು. ಅವ್ರು ಹೊಸದಿದ್ದಾರೆ ಹೇಳ್ಬಿಟ್ಟು ನಿಮ್ಗೆ ಸ್ವಲ್ಪ ವರ್ಡ್ಸ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ನೀವು ಮೇಲೆ ನಾಳೆ ಬರ್ತಿರೋರು ವರ್ಡ್ಸ್ ಇಲ್ಲ ನಿಮಗೆ ಸರಿಯಾಗಿ ಜಾಲ ಆಗ್ಬಿಡ್ತೀನಿ. ಮುಂದೆ ಬಾ ಕಮಲ, ಮುಂದೆ ಬಂದು ಔಷಧ ಮುಂದೆ ಬಂದು ಫಸ್ಟ್ ಯಾಕಂದ್ರೆ ಸ್ವಲ್ಪ ನೀನು ಗಂಡ ಹೆಂಗಿರ್ತಾರೆ ನಿಮ್ಮ ಜೊತೆಲಿ ಹೆಂಗೆ ಮುಖ ಮಾಡ್ಕೊಂಡ್ರೆ ನೀವು ಎಲ್ಲೋಡಿದೆ ಅದೇ ವಿಚಾರಿಲ್ಲ ಡ್ಯಾಡಿ ಕೇಳೋದು ಏನಕ್ಕೆ ಮತ್ತೆ ಅವ್ರು ಹೇಳ್ತಾರೆ ನನಗೆ ಏನೋ ಬೇಕು ಗೊತ್ತೇ ಇಲ್ಲ, ಅದು ಏನೋ ಬೇಕು ಗೊತ್ತಿಲ್ಲ ಅದಕ್ಕೆ ಸಮಾಧಾನ ಇಲ್ಲ. ಅವಳಿಗೆ ಏನು ಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ನಾನು ಹೇಳಿಲ್ಲ ಇವತ್ತಿದ್ದವ್ರು ಎಲ್ಲರಿಗೂ ಇದ್ದವ್ರು ಎಲ್ಲರಿಗೂ ನಾನು ಹೇಳಿಲ್ಲ ನಿಮಗೆ ಬೇಕಾಗಿರೋದು ಜೀಸಸ್. ಏನು ಬೇಕಾಗಿರೋದು ದೊಡ್ಡ ವ್ಯಾಕ್ಯೂಮ್ ಇದೆ. ಜಾಗ್ವಾರ್ ಕಾರು ಹೋಗಲ್ಲ, ಓಲ್ವೋ ಕಾರು 70-80 ಲಕ್ಷ ಕಾರು ಎಲ್ಲ ಬೇಸಿಕ್ ಮಾಡೋದು. ಕೂತ್ರೆ ಆಟೋ ನಿಲ್ಲಿಸ್ದಂಗೆ ಆಗುತ್ತೆ ಅಷ್ಟೇ. ಅಂಥ ಜಾಗ ಇದೆ. ಎಂಥ ಜಾಗ ಅದು, ಎಷ್ಟು ದೊಡ್ಡ ಜಾಗ ಇದೆ. ಆಕಾಶ ಸಿಂಹಾಸನ ಭೂಮಿ ಪಾದಪೀಠ ಅಂಥ ದೇವರು ಇಲ್ಲಿ ಒಳಗಡೆ ಕೂತಿದ್ರೆ ಹೇಳಿ. ಆಕಾಶ ಭೂಮಿ 12,756 ಕಿಲೋಮೀಟ್ರು. ಅಲ್ಲಿ 2 ಕಾಲು ಇಡ್ತಾರೆ ಆಯಿತಾ. ನಿಮ್ಮದು ಭೂಪಟ ಇರುತ್ತಲ್ಲ ಅದನ್ನು ಮಾರ್ಕ್ ಮಾಡಿ ಡಿವೈಡ್ ಮಾಡಿ ಇರ್ತಲ್ಲ. ಈ ಕಡೆ ಅಲಸ್ಕಾ ಇಂದ ಈ ಕಡೆ ಜಪಾನ್ ತನಕ ಇರುತ್ತೆ ನೋಡಿ, ಎಲ್ಲ ಭೂಪಟ ನೋಡಿದ್ದೀರಾ. ಅದು ಕೈ ಇಡ್ರಿ, ಪ್ರಾರ್ಥನೆ ಎಣ್ಣೆ ಹಚ್ಕೊಂಡು ಪ್ರೇಯರ್ ಮಾಡ್ತೀನಿ ದಿನ ನಾನು. ಇದು ನಿಮ್ಮ ಕಾಲಿಟ್ಟರೆ ಜಾಗ ದೇವರು ಇರ್ತದೆ, ಅಷ್ಟು ದೊಡ್ಡ ದೇವರು. ಆಮೇಲೆ ಅದನ್ನು ನುಡಿದ ಮಾತ್ರಕ್ಕೆ ಬಾಯಿ ಸ್ತೋತ್ರ ಹೇಳಬೇಕು. ಅಲ್ಲಿ ತಲೆಲ್ಲ ಬಿಡ್ಕೊಳ್ಳೋದಲ್ಲ, ಬಾಯಿ ಸ್ತೋತ್ರ ಹೇಳಬೇಕು. ಅಂಥ ದೇವರು ವಾಸ ಮಾಡೋ ಜಾಗ ಇದೆ. ಅದಕ್ಕೆ ನೋಡಿ ಆ ಹುಡುಗಿಗೆ ಕ್ರಿಶ್ಚಿಯನ್ ಅವಳೆಲ್ಲ ಕ್ರಿಶ್ಚಿಯನ್ ಕೇಳಿ ಅವಳು ಎಲ್ಲ ಅವಳು ನೋಡಿ. ನೀವು ಯಾರೇ ತೃಪ್ತಿಪಡಿಸ್ಬೋದು, ನಮ್ಮನ್ನ ತೃಪ್ತಿಪಡಿಸೋಕ್ಕಲ್ಲ ಕೇಳಿ. ಯಾಕೇಳಿ ಇಲ್ಲಿ ಶ್ರೇಷ್ಠವಾದ ದೇವರು ಸಿಕ್ಕಾಗಿದೆ. ನೀವೇನಾದ್ರು ಹುಡುಕೊಂಡು ಎಷ್ಟೇ ಸ್ಯಾಲರಿ ಸಿಗ್ಲಪ್ಪ, ನಮ್ಮ ಹತ್ರ 5 ಲಕ್ಷ ರೂಪಾಯಿ ಸ್ಯಾಲರಿ ಇದೆ ತಿಂಗಳಿಗೆ, ವರ್ಷಕ್ಕೆ ಅಲ್ಲ. ನಮ್ಮ ಹತ್ರ ನಮ್ಮ ಇಲ್ಲಿ ಬ್ಯಾಂಗ್ಳೂರ್ ಚರ್ಚ್ 5 ಲಕ್ಷ ಆಯ್ತು ಸಂಬಳ. ಇಲ್ಲಿರೋರು ಒಬ್ಬರಿಗೆ 3 ಲಕ್ಷ ಸಂಬಳ ತಿಂಗಳಿಗೆ ಹೇಳ್ತಾರೆ. ನಾನು ವರ್ಷದಲ್ಲ ಯಾಕೆ ಕೇಳಿಲಿ ನಡಕ್ಬೇಡಿ ಆಮೇಲೆ ಅಲ್ವಾ. ಅದೇ ದೊಡ್ಡ ಮ್ಯಾಟ್ ಇಲ್ಲ, ಅದೇ ದೊಡ್ಡ ಮ್ಯಾಟ್ ಇಲ್ಲ ಆ ಕಡೆ. ಅದು ನಮ್ಮನ್ನು ತೃಪ್ತಿಪಡಿಸೋಕ್ಕಾಗಲ್ಲ. ನನ್ನನ್ನು ತೃಪ್ತಿಪಡಿಸಿ ಬೆಳಗ್ಗೆ ಯಾರು ಇದ್ರೆ ಕೇಳಿಸ್ಕೊಳ್ತೀರಿ, ಎದ್ದಿದ್ರು ಕೈತಿ ಬೆಳಗ್ಗೆ ಯಾರಿದ್ರಿ, ಆನ್ಲೈನಲ್ಲಿ ಯಾರಿದ್ರಿ. ಇವತ್ತು ನನ್ನನ್ನು ತೃಪ್ತಿಪಡಿಸೋಕ್ಕೆ ಆಗೋದಿಲ್ಲ, ಯಾವುದನ್ನು ತೃಪ್ತಿಪಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಯೆರೆಮೀಯ 9:23 ನೆನಪಿದೆಯಾ? ನೀವು ಯಾರಿದ್ದೀರಿ? ನೀವು ಬೆಳಗ್ಗೆ ಸೇರ್ಕೊಂಡಿದ್ದೀನಪ್ಪ, ನೀನು ಯಾರಿದ್ದೀರಿ? ನೀವು ಏನು ಹೇಳಿದ್ರೆ ನಾನು ನಿಮಗೆ ನನ್ನ ದೇವರ ಕಾರ್ಯಗಳನ್ನ ನೋಡ್ಕೊಂಡು ಜೀವನ ಮಾಡೋದೇ ಸಂತೋಷ. ಸ್ಕೂಲ್ ಬಂದಿದ್ದಾರೆ ಅವರಿಗೆ ನೋಡಿ ಬಂದು ಅಷ್ಟು ರೂಪಾಯಿ ಬರೋದಿಲ್ಲ, ಎಲ್ಲ ಒಂದು ತುಂಬ ದಿನ ಆಮೇಲೆ ಬರುತ್ತೆ ವಾಕ್ಯ ಆ ಥರ. ಆಮೇಲೆ ಇಲ್ಲಿ ಏನು ಹೇಳ್ತೀವಿ, ಯಾರೇ ಇರ್ಬೋದು, ಚಿಕ್ಕ ಮಕ್ಕಳು ದೊಡ್ಡವರು, ನೀವು ಇವರು ಒಂದು ಸಾಕ್ಷಿ ಕೇಳಿದ್ರು, ನೀವು ಇವರು ಮಧ್ಯೆ ಗ್ಯಾಪ್ ಕೊಟ್ಟರು ಬರೋದು ನೀವು ಬಿಟ್ಟಿದ್ರು. ಇವರು ತಮ್ಮ ಇನ್ನೂ ಚಿಕ್ಕ ಹುಡುಗರೆಲ್ಲ ಇರಲ್ಲ, ಮಧ್ಯದಲ್ಲಿ ಬಿಟ್ಬಿಟ್ಟಿದ್ರು ಒಂದು 4 ತಿಂಗಳು. ಅದಕ್ಕೆ ಮೊದಲೇ ಒಂದು ವಾರ್ನಿಂಗ್ ಕೊಟ್ಟಿದ್ದು ಹೋಗಿ ನಾವು ಕಾಲೇಜ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿ ಅದೇ ಥರ ಆಗಿದೆ. ಅವ್ರು ಹೇಳ್ತಾರೆ ಅವತ್ತು ಪಾಸ್ಟ್ರು ಪ್ರವಾದನೆ ಹೇಳಿದಾಗ ನಮಗೆ ಎಚ್ಚರಿಕೆ ಬಂದಿತ್ತು, ಅದು ನನ್ನ ತಲೆ ಒಳಗೆ ಓದ್ತಾನೆ ಇತ್ತು. ಆ ವ್ಯಕ್ತಿಗಳು ನನಗೆ ನೋಡಿದಾಗ ನನಗೆ ಎಚ್ಚರಿಕೊಂಡು ನಾನು ಬಚಾವಾದೆ ಅಂತ ಮೊದಲೇ ನಿಮಗೆ ವಾರ್ನಿಂಗ್ ಬಂದಿತ್ತು. ದೇವರು ನಿಮ್ಮ ಆತ್ಮಗಳನ್ನ ಬಲವನ್ನಲ್ವಾ ಹೇಳುತ್ತೆ. ನಿಮ್ಮ ಆತ್ಮ ಯೆಹೋವನಿಗೆ ದೀಪ, ಈಗಿನ ಕನೆಕ್ಷನ್ ಇರ್ತದೆ. ನಿಮ್ಮದು ಫೋನ್ಗಳು ಟವರಿಗೆ ಜಾಯಿನ್ ಆಗಿದೆ, ಅಂದರೆ ಒಬ್ಬೊಬ್ಬರದ್ದು ಆತ್ಮ ಅಲ್ಲಿ ನಿಂತಿದೆ ದೇವರು ನೆನಪಿದೆ. ಅವೆಲ್ಲ ಡಿಫಾಲ್ಟ್ ಅದು. ನೀವಾಗಿ ದೂರ ಹೋಗ್ಬೇಕು ಅಷ್ಟೇ, ದೇವರಿಂದ ನೀವಾಗಿ. ಈಗ ನೀವು ಮಕ್ಕಳು ಮನೇಲಿದ್ದರೆ ಏನು ಬೇಕಾದ್ರೂ ಕೇಳ್ಕೊಡ್ತೀರ ನೀವು ಅಪ್ಪಲ್ಲಿ. ಹಾಂ
ಹತ್ರ ಇದ್ದಷ್ಟು ನೀವು ಮಕ್ಕಳು ಅದೇ ಥರ ನೀವು ದೇವರಿಗೆ ಹತ್ರ ಇರಬೇಕು. ನೀವು ಎಷ್ಟೇ ದೊಡ್ಡವರಾಗಿರಲಿ, ವಯಸ್ಸಾಗಿರೋ ಕೆಲವು ಇದರಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳು ಇರ್ತೀರ ಯಾರು, ನೀವು ಹೆಂಗೆ ನಿಮ್ಮ ಮಕ್ಕಳಿಗೆ ನೀವು ಹೆಂಗೆ ಕೊಡ್ತೀರಾ? ನೀವು 90 ವಯಸ್ಸಾಗಿದ್ರು ನೀವು ದೇವರಿಗೆ ಮಗುನೇ ಇದ್ದೀರಿ, 100 ಇಯರ್ಸ್ ಆಗಿದ್ರು ನೀವು ದೇವರಿಗೆ ಮಗುನೇ ಇದ್ದೀರಿ. ಹೆಂಗೆ ನಿಮ್ಮ ಮಕ್ಕಳದ್ದು ಸಂತೋಷನ ನೀವು ಪೂರೈಸ್ತೀರಲ್ಲ, ನಿಮ್ಮ ಸಂತೋಷನೂ ಹಂಗೆ ಪೂರೈಸ್ತಾರೆ. ವಾಟ್ ಎವರ್ ಹೌ ಮಚ್ ಇಟ್ ಇಸ್ ಬಿಗ್ ಯುವರ್ ರಿಕ್ವೈರ್ಮೆಂಟ್. ಬೈಬಲ್ ಹೇಳುತ್ತೆ, ನೀವು ಏನು ಬೇಕಾದರೂ ಕೇಳು. ಅಲ್ಲ, ನನ್ನ ಹೆಸರು ಇದು ಓದಿಲ್ಲ, ಏನು ಬೇಕಾದರೂ ಕೇಳೋದು. ಕೆಲವು ವಿಚಾರಗಳು ಕ್ವಿಕ್ಕಾಗಿ ಆಗುತ್ತೆ ಕೆಲವು. ನಾವಲ್ಲಿ ಓದಿದ ವಾಕ್ಯದ ಪ್ರಕಾರ ಒಂದು ಸಾಮ್ಯವೇಲ 10:6 ಅದು ನಾನು ಹಾಕಿದ ವಾಕ್ಯ ಯಾವುದಿದ್ರು, ನೀನು ಮಾರ್ಪಡ್ತೀಯಾದ್ರೆ ನೀನು ಹೊಸ ಮನುಷ್ಯ ಆಗ್ತಿ ಅಂತ ಅಂತ ಕೆಟ್ಟವನಿಲ್ಲ. ಅವಾಗ ಸೌಲ ರಾಜ, ಮೊದಲನೇ ರಾಜ ಅವನು, ನಾನು ವಾಕ್ಯ ಹಾಕಿರೋದು. ಆದರೆ ಅವನು ಎಲ್ಡರ್ಲಿ ವ್ಯಕ್ತಿ, 25 ವರ್ಷದ ಮೇಲಿರೋ ಹುಡುಗ ಅವನು, ಪಾಪ ಮಾಡಿರ್ತಾನೆ ಲೋಕದಲ್ಲಿ. ಆದರೆ ಈಗ ಅವನು ಅಭಿಷೇಕ ಹೊಂದ್ಕೋಬೇಕಲ್ಲ, ಈಗ ದೇವರಿಗೆ ಹೊಸ ರುಜಿನ ಕೊಡೋಕ್ಕೆ, ಯಶವಂತಿಗೆ ಹೊಸ ಜೀವನ ಇದೊಂದೇ ನನ್ನಲ್ಲಿ ದೇವರು ಕಡಿಮೆ ಆಗೋದು ಅಂತ ಹೇಳ್ಬೋದು ಸರಿನೇ. ಆದರೆ ಮಣ್ಣು ಕೊಂಡಲ್ಲಿ ಹೇಳ್ಬೇಕಂತ, ಮಣ್ಣು ಧೂಳು ಹುಳ ಎಲ್ಲ ಹೇಳ್ಬಾರ್ದಕ್ಕೆ. ಈ ದೇವರಿಗೆ ಮಗಳು ಇದೆ. ಯಾರೋ ದೊಡ್ಡ ಚೀಫ್ ಮಿನಿಸ್ಟ್ರಿಗೆ ನೀವು ಮಗಳು ಅಂತ ಹೇಳೋಕ್ಕಾಗಲ್ಲ ನೋಡಿ. ನೀವು ಹೇಳ್ಬೋದು ಈಗ ದೇವರಿಗೆ. ಯಾಕೆ ಅಂತಂದರೆ ಬೈಬಲ್ ಇರುತ್ತೆ, ಯಾರ್ಯಾರು ಆತನ ಮಗನ ಮೇಲೆ ಹೆಸರಿಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಈಗ ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಇದೇ ಒಂದು ತಿಂಗಳು ಕ್ರಿಸ್ಮಸ್ಸು ಹೊಸ ವರ್ಷ ಮುಂದೆ ಬರುತ್ತೆ. ಕ್ರಿಸ್ಮಸ್ ಏನು? ದೇವರು ಮಾನವನ ಕ್ರಿಸ್ಮಸ್. ಕೇಳಿ, ಕ್ರಿಸ್ಮಸ್ ಅಂತಂದ್ರೇನು? ದೇವರು ಮನುಷ್ಯನಾಗಿ, ದೇವರು ಮಾನವನಾಗಿ ಇಳಿದು ಬಂದು ನಮ್ಮ ಪಾಪಗಳನ್ನ ಹೊತ್ಕೋಬೇಕಾಗಿದ್ದಾರೆ. ನೋಡಿ, ನಮ್ಮ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಹೇಳಲ್ಲ ನೀವು. ನಾನೇ ಕೇಳಿದ್ದೀನಿ, ನೀವಿದ್ದೀನಿ, ನಾನೇ ಕೇಳಿದ್ದೀನಿ. ಯೇಸು ನಮ್ಮ ಬಗ್ಗೆ ಮೊದಲು ಎಲ್ಲಪ್ಪ ದೇವರಿಗೆ ನನಗೆ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲಿರುವ ಮಸೀದಿಗಳಿಗೆಲ್ಲ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ. ಇವ್ರದ್ದು ಜೈನ್ ವೃದ್ಧಕ್ಕೆ ಅಲ್ಲೋಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಹೋಗಿ ಹೊರಗಡೆ ಹೋಗಿ ದಾರಿಲಿ ಹೋಗ್ಬೇಕಾದ್ರೆ ಎಲ್ಲ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ ನಾವು. ಶೃಂಗೇರಿ ತನಕ ಒಂದು ಬಿಸ್ನೆಸ್ ಇತ್ತು ಈ ಕಡೆ, ಎಲ್ಲ ಬಿಸ್ನೆಸ್ಗಳು ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಅಲ್ಲಿ ಚಿಕ್ಕಮಗಳೂರು ಬಿಟ್ಟು ಶೃಂಗೇರಿ ಕೇಳಿದರೆ, ಆ ಶೃಂಗೇರಿಯಿಂದ ಚಿಕ್ಕಮಗಳೂರು ಬಿಟ್ಟು ಅದೊಂದು ಕ್ರಿಶ್ಚಿಯನ್ ಸ್ಮಶಾನ ಇದೆ. ನನಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ ಸ್ಮಶಾನ ಏನು ಅಂತ. ಅಲ್ಲಿ ಕಾರ್ ನಿಲ್ಲಿಸಿದೆ ಕೇಳಿದ್ದೀನಿ. ಆ ಗೇಟ್ ಹತ್ರ ಕಾರ್ ನಿಲ್ಲಿಸಿ ಆರಾಮಾಗಿ ಕೂತ್ಕೊಂಡು ಮೊಹಮ್ಮದ್ ರಫೀದು ಕ್ಯಾಸೆಟ್ ಹಾಕೊಂಡು ಕೂತ್ಕೊಳ್ತಿದ್ದಿಲ್ಲ. ಕಿಶೋರ್ ಕುಮಾರ್, ಮೊಹಮ್ಮದ್ ರಫೀದು ಅಂದರೆ ಒಳಗಡೆ ಯಾವಾಗಲೂ ಓಡುತ್ತೆ. ಈಗ ಓಡಲ್ಲ. ಈಗ ಏನಿಗೆ ಗೊತ್ತಾ ಇಷ್ಟ ನನಗಲ್ಲೇ ಅದೇನು ಬರ್ದಿತ್ತು ಹೇಳಿ ಅಲ್ಲಿ, ಇಂದು ನನಗೆ ನಾಳೆ ನಿನಗೆ ಅಂತ ಬಂದಿತ್ತು ಆ ಸ್ಮಶಾನದ ಗೇಟಲ್ಲಿ. ಅದನ್ನ ನೋಡಿದ್ರೆ ಏನೋ ಖುಷಿ ನನಗೆ. ಸಾಹಿತ್ಯ ಅಂತಲೇ ಖುಷಿ ನೋಡಿ, ಸಾಹಿತ್ಯ ಅಂದ್ರೆ ಖುಷಿ ನೋಡಿ ನಿಮಗೆಲ್ಲ ಅಂತ ಹೇಳಿ. ನಾನು ಬದುಕುತ್ತಾ ನನ್ನ ನಮ್ಮವನು ನೀವು ಸಾವನ್ನು ಕಾಣೋದಿರ್ತವೆ. ನೀವು ಎಷ್ಟು ನಮ್ಮದು ಶಾಶ್ವತವಾಗಿ ಬರ್ತದೆ. ಆ ಥರ ಒಂದು ಡಿವೈಸ್ ಇದೆ ಹ್ಯೂಮನ್. ಲೋಕದಲ್ಲಿ ಬೇರೆ ಯಾವುದು ಯಾವ ವಸ್ತುಗಳಿಗೂ ಗ್ಯಾರಂಟಿ ಇಲ್ಲ, ಯಾವುದಕ್ಕೂ. ಆದರೆ ನಿಮಗೆ ನನಗಿದೆ ನೋಡಿ, ಶಾಶ್ವತವಾಗಿ ಬಾಳ್ತೀರ ದೇವರೊಂದಿಗೆ. ಹಲ್ಲೆಲೂಯಾ. ಬಾಯ್ತು ಕ್ರಿಸ್ತನು ನನ್ನೊಳಗೆ ವಾಸ ಮಾಡುವುದೇ ಮಹಿಮೆಯ ನಂಬಿಕೆ.
ಹೆಚ್ಚಲಿ ನಾ ಕಡಿಮೆ ಇದೊಂದೇ ಆಸೆಯು. ನೀ ಹೆಚ್ಚಲಿ ನಾ ಕಡಿಮೆ ಇದೊಂದೇ ಆಸೆಯು. ನೀವ್ಯಾರು ಬಂದಿದ್ದೀರಾ? ಜಯಪುರನ 95 ಇಸ್ವಿ ಆ ಬ್ರಾಹ್ಮಣರು ಆ ದೇವಸ್ಥಾನದ ಆ ದಾಸನ ದೇವಸ್ಥಾನದ ಪೂಜಾರಿ ಹೇಳಿದಾಗ ನಾನು ಚಿಕ್ಕ ಹುಡುಗ ಇನ್ನೂ ಆಯ್ತಾ, ಓಡೋಗಿ ನನ್ನ ಹೆಸರು ಮ್ಯಾರೇಜ್ ಆಗಿದೆ. ಅಲ್ಲಿ 1 ಸೆಕೆಂಡಲ್ಲಿ ಆತ್ಮಹತ್ಯೆ ಆಲೋಚನೆ ಹೋಯ್ತು. ಪ್ರೇಯರೇ ಮಾಡಿಸಿಲ್ಲ, ಅದು ಕೇಳಿದ್ವಿ. ಪ್ರೇಯರ್ ಇಲ್ಲದೆ ಹೋಯ್ತು. ಯಾಕೆ? ಆ ದೇವರ ಪ್ರಸನ್ನತೆನೇ ಸಾಕು. ಹೆಂಗೆ ಬಿಡುಗಡೆ ಆಗುತ್ತೆ? ಯಾಕೆ ಬಿಡುಗಡೆ ಆಗುತ್ತೆ ಯೇಸು ಅಂತ ಹೇಳಿದ್ರೆ, ನಿಮ್ಮ ಅಪರಾಧಗಳನ್ನ ಅವರು ಶಿಲುಬೆಲೆ ಎತ್ಕೊಂಡು ಎಲ್ಲ ತೀರಿದ್ದು ಅಂತೆಲ್ಲ ಹೋಗಿದೆ. ಫಿನಿಶ್ಡ್ ಅಂತ ನೀವು ಹೇಳ್ಬೋದು. ಆ ಸೈತಾನಿಗೆ ಅಥವಾ ಆ ದುಶ್ಶಕ್ತಿಗೆ, ಆ ಕಾಯಿಲೆಗೆ, ಆ ಹೋರಾಟಕ್ಕೆ ಯು ಆರ್ ಫಿನಿಶ್ಡ್ ಅಂತ ಹೇಳ್ಬೇಕು. ಅಷ್ಟು ಸಾಕು ಹೇಳಿದ್ರೆ ಸರಿಯಾಗಿ ಹೇಳ್ಬೇಕು. ಎಂತಹ ಕಷ್ಟಗಳು ತೀರೋಯ್ತು, ಕಣ್ಣೀರೆಲ್ಲ ಹೋಯ್ತು. 30 ಅಥವಾ 11 ನಾವು ನಿನಗೆ ವಿಜ್ಞಾಪನೆ ಮಾಡಿದಾಗ ನಿನ್ನನ್ನು ಗೋಳಾಟನ ತಪ್ಪಿಸಿ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿದಾಗ ಟರ್ನ್ ಮೈ ಮಾರ್ನಿಂಗ್ ಇಂಟು ಡ್ಯಾನ್ಸಿಂಗ್ ಅಂತ. ಹಾಲೆಲೂಯಾ. ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗ್ತಿದ್ದೀರಾ? ನೈಟ್ ಪ್ರೇಯರ್ ಇದೆ 29ಕ್ಕೆ ನೈಟ್ ಪ್ರೇಯರ್. 1 ಗಂಟೆ 2 ಗಂಟೆ ಮಲ್ಕೊಂಡು ಬಂದ್ರಿ ಮಧ್ಯಾಹ್ನ ಅಥವಾ ಸಂಜೆ ಆಗುತ್ತಾ. ಆಮೇಲೆ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಆಮೇಲೆ ಮತ್ತೆ 31st ನೈಟ್ ಪ್ರೇಯರ್ ಇರುತ್ತೆ. ಅಯ್ಯ ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಬಂದು ನನಗೆ ಜಾಗ ಸಾಕಾಗಲ್ಲ. ದೇವ್ರ ಚಿಂತೆ ಇಲ್ಲ, ಅಷ್ಟೊತ್ತಿಗೆ ಮೇಲ್ಗಡೆ ಮಾಡೋದು ಪ್ರೇಯರ್ ಮಾಡ್ರಿ. ಇದು ಇನ್ನೂ 3 ಜಾಗ ಸಿಗುತ್ತೆ. ಇದಷ್ಟೇ ಅರ್ಥ ಮಾಡಬೇಕು ಅಂತ ಇದ್ದೀವಿ. ಇದು 2 ಜಾಗ ಇದೆ ಆಗಲೇ ಆಯ್ತಾ. ಮಿನಿಮಮ್ ಹಾಲೆಲೂಯಾ. ಇದು ತೊಗೊಂಡ್ರೆ ಫ್ರಂಟಿಂದ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಲೆಲೂಯಾ. ಅದಕ್ಕೆ ಪ್ರೇಯರ್ ಮಾಡಿರಿ. ನೀವು ಎಷ್ಟು ಜನ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕೆ ಕಾಸು ಕೊಡೋರು, ಕಾಣಿಕೆ ಕೊಡೋರು, ಆಮೇಲೆ ನಿಮ್ಮ ಪ್ರಾರ್ಥನೆ ಅದು 50 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿಗೆ ಇನ್ನೂ ದೊಡ್ಡದು. ಎಷ್ಟೇ ಲಕ್ಷ ಕೋಟಿಗೂ ದೊಡ್ಡದು ಪ್ರಾರ್ಥನೆ. ಕೈಗಳ ಮೇಲೆ ಕಣ್ಣುಗಳ ಮುಚ್ಚಿ ಒಂದು ಅವಕಾಶ ಇದೆ ನನಗೆ. ಇದುವರೆಗೂ ನೀವು ಏನೇ ಮಾಡಿರ್ಬೋದು ಅದನ್ನೆಲ್ಲ ಕ್ಷಮಿಸಿ. ಇದುವರೆಗೂ ದೇವರು ನಿಮಗೆ ತುಂಬ ಆಶೀರ್ವಾದಗಳು ಮಾಡಿರ್ಬೋದು. ಮತ್ತೆ 1000 ಪಟ್ಟು ಹೇಳ್ತಾರೆ, ಅನೇಕ ಪಾಲು ದೇವರು ಹೇಳ್ತಾರೆ. यीशु मेरा अर्पण किया, सब कुछ मेरा अर्पण किया, स्वीकार किया, ग्रहण किया, मन में मेरे घर बनाया, स्वीकार किया, अर्पण किया, मन में मेरे घर बनाया. ಕನ್ನಡ ಯಾರು ಬರ್ತಾ ಇರೋದು? ಗೊತ್ತಿರೋರು ಬೈತಲ್ಲಿ
ಮಕ್ಕಳಿಲ್ಲ, ಯಾರು ಎಷ್ಟೇ ವರ್ಷ ಆಗಿರಲಿ ಚಿಂತೆ ಬೇಡ. ಇಲ್ಲಿ ಕೆಳಗಡೆ ಒಬ್ಬರಿದ್ರು, ಇದೇ ಈ ಕೆಳಗಡೆ ಒಬ್ಬರು ನನ್ನಿಂದ ನಿಮಗೆ 45 ವರ್ಷ ಆಗಿದೆ. ಅವಾಗ ಕೇಳಿ ನನ್ನ ವಯಸ್ಸಿತ್ತು. ಅವಾಗ ಶೋಭಾ ಬಂದು, ಶೋಭಕಮ್ಮ ಮುಂದೆ ಇಲ್ಲ ನನಗೆ ಏನಾದ್ರು ಮಾಡಿ ಮತ್ತು ಅದೇನೋ ಬೇರೆ ವಿಚಾರ ಬಿಡಿ, 45 ಮುಂದೆ ಹೇಳಿ. ಆಮೇಲೆ ಬಂದು ಪ್ರೇ ಮಾಡಿಸ್ಕೊಂಡು ಇಲ್ಲೇ ಬಂದು ಪ್ರೇ ಮಾಡಿದೆ. ಮತ್ತು ಪ್ರೈರಿಗೆ ಬಂದಿಲ್ಲ, ಇಲ್ಲಿ ಪ್ರೈರಿಗೆ ಚರ್ಚಿಗೆ ಬರೋದು ನಾಚಿಕೆ ಅವರಿಗೆ. ಇಲ್ಲಿ ಬಂದು ಪ್ರೇ ಮಾಡಿಸ್ಕೊಂಡು ಹೋದ್ರು. 3 ವರ್ಷನೇ ಮಗುವಾಗಿ ಆಯಿತಾ. ಇಲ್ಲೇ ಯಾರು ನೋಡಿರ್ತಾರೆ ನೀವು, ಅವ್ರು ನೋಡಿರ್ತಾರೆ. ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಾರೆ, ನೋಡಿರ್ತಾರೆ. ನೋಡಿ, ಯಾರೇ ಬ್ಯೂಟಿ ಪಾರ್ಲರ್ ಎಷ್ಟೇ ಬಣ್ಣ ಬಳ್ಕೊಂಡ್ರು, ನೀನು ಯಾಕಪ್ಪ ಬಣ್ಣ ಬಳ್ಕೊಂಡ್ರೆ ಬರ್ಬೋದಾಗಿತ್ತಲ್ಲ, ಅದು ಏನೇನಾದ್ರು ಅದರಲ್ಲಿ ಆಗುತ್ತೆ ಇಲ್ಲ. ಪಕ್ಕಾ ದೇವ್ರ ಕಾರ್ಯಗಳು ಸ್ವೀಕಾರ अर्पण किया मन में मेरे गर्व बनाया, स्वीकार किया अर्पण किया मन में मेरे गर्व बनाया. ಆಯ್ತಾ? ಅರ್ಥ ಆಯ್ತಾ ನಿಮಗೆ? ಹೇಳ್ರಿ, ಸ್ವೀಕರಿಸಿ. ಮತ್ತೆ ಅದು ಸರಿ ಇಲ್ಲ ಅಲ್ಲ, ನೋಡಿ ಅಲ್ಲಿ ಮತ್ತೆ ಸರಿ ಇಲ್ಲ ಅದು ಅವರೊಂದೇ ಆಡೋದುವೆ. ನೋಡಿ, ಸ್ವೀಕರಿಸಿದೆ. ಆಯ್ತಾ? ನನ್ನಲ್ಲೀಗ ವಾಸಿಸಿದೆ, ಸ್ವೀಕರಿಸಿದೆ, ಮಾರ್ಪಡಿಸಿದೆ. ಬಾಯ್ತಂದು ಹೇಳ್ಬೇಕಪ್ಪ ನೀವು. ನನ್ನಲ್ಲೀಗ ವಾಸಿಸಿದೆ, ವಾಸಿಸಿದೆ, ವಾಸ ಮಾಡೋಲ್ಲ. ಆಯ್ತಾ? ಅದೇ ಸ್ವೀಕರಿಸಿದೆ, ಮಾರ್ಪಡಿಸಿದೆ. ಇದು ದಂಡಿ ಯಾವಾಗ ನೀವು ಏಸಪತ್ರ ಬಂದು ಬಾ ಮುಂದಿನ ನಾಳೆ ಏನಾದ್ರು ಮಾಡಿದ್ದೀನಿ ಅದರಲ್ಲೇ ಇಲ್ಲ. ಲಾಜರ್ 4 ದಿನ ಆಗಿದೆ ಸತ್ತೋಗಿ, 4 ಡೇಸ್. ಗೊತ್ತಾಗುತ್ತೆ ನಿಮಗೆ. ರೊಕ್ಕ ಹೇಳ್ತಾಳೆ, ಏಸಪ್ಪ ಎಲ್ಲಿ ಸಮಾಧಿಯಿಂದ ತಗೊಂಡೋಗಿದ್ರೆ ಅವನು ವಾಸನೆ ಬಂದಿದೆ ಈಗ ಅಂತ. ಏನು ಅರ್ಥ ಅಂದರೆ ನಾವು ನಿರೀಕ್ಷೆ ಇಲ್ಲ. ಈ ಕಡೆ ನೋಡ್ಬೇಕಪ್ಪ ನೀವು, ಎಲ್ಲರೂ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಬರ್ಬೋಲ್ಲ. ಅಕ್ಕ ನಂಬಕ್ಕೆ ರೆಡಿ ಇಲ್ಲ. ಏನಕ್ಕೆ ಹೇಳಿ? ವಾಸನೆ ಬಂದಿದೆ, ಸ್ಟಿಕ್ಕಿಂಗ್ ಅಂತ ಹೇಳ್ತಾರೆ ಅವರು. ಏಸಪ್ಪ ಕಣ್ಣೀರು ಸುರಿಸ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಏಸಪ್ಪು ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ, ಆ ಥರ ಅಳ್ತಾ ಇದ್ದಾರೆ. ನೀವು ನಿಮ್ಮ ದುಡ್ಡು ಅಳ್ತೀರ ಇಲ್ವೋ? ಏಸಪ್ಪ ಅಳ್ತಾರೆ. ಯಾಕಂದ್ರೆ ಪ್ರಾಣ ಕೊಟ್ಟು ನಿಂತಿದ್ದಾರೆ. ಆಮೇಲೆ ಶಿಲ್ದು ಪ್ರಾಣ ಕೊಟ್ಟಿದ್ದು ಮಾತ್ರ ಅಲ್ಲ, 3 ದಿನ ಏನು ಮಾಡಿದ್ರು ಅವರು? ಜೀವವಾಗಿದ್ದಾರೆ. ಹಾಲೆಲೂಯಾ. ರೋಮಪುರ ಪತ್ರಿಕೆ 8:11-14 ಏನಿರುತ್ತೆ? ಆ ಯೇಸುವಿನ ಜೀವ ಇಳಿಸಿದಂಥ ಆತ್ಮ, ಅದೇ ಆತ್ಮ ನಮ್ಮಲ್ಲಿ ಒಳಗಡೆ. ಸ್ವೀಕರಿಸಿದೆ, ಮಾರ್ಪಡಿಸಿದೆ, ನನ್ನಲ್ಲೀಗ ವಾಸಿಸಿದೆ, ಸ್ವೀಕರಿಸಿದೆ, ಮಾರ್ಪಡಿಸಿದೆ, ನನ್ನಲ್ಲೀಗ ವಾಸಿಸಿದೆ. ನನ್ನೊಳಗೀಗ ಏಸಪ್ಪ ಬಂದಾಗ ನಾನು ಮಾರ್ಪಾಟಿಗೆ ಸಿದ್ಧ. ನೀವು ಮಾರ್ಪಾಟಿಗೆ PSCH ಬ್ಯಾಂಕ್ ಇಲ್ಲೆಲ್ಲ ಇದೆಯಲ್ಲ, ಗಾಂಧಿಗ್ರಾಮದಲ್ಲಿ ಅವತ್ತು ಬೆಂಗಳೂರು ಮಾತ್ರ ಮ್ಯಾಚ್ ಹೋಗಿದ್ದೇವೆ, ಕ್ರಿಕೆಟ್ ಆಡ್ತೇವೆ ಸ್ಟೇಟ್ ಗೇಮ್. ಆ ಹೆಬ್ಬಾರ್ದು ಕ್ವಾರ್ಟರ್ಸ್ ನೋಡಿದ್ರೆ ನನಗೆ ನೀವು ಬರಬೇಕು, ಓದಬೇಕು ಅಂತ. ಅಯ್ಯ ಜಸ್ಟ್ ಪಾಸ್ ಆಗೋ ಪಾರ್ಟಿ, ನಾನು 30-35 ಥರ ಪಾರ್ಟಿ ಅಲ್ಲಿ ಸೇರಿಸಲ್ಲ. ಅದೆಲ್ಲ 80 ಮೇಲೆ ಇರಬೇಕು. ಅದೆಲ್ಲ ಇಲ್ಲೇ ಇದ್ದಾರೆ ನಮ್ಮ PSCH, ಇಲ್ಲೊಬ್ಬಿದ್ದಾರೆ ನಮ್ಮ ಡಾಕ್ಟರ್ ಸಾಹೇಬ್ GKVK 4,000 ಎಕರೆ ಅಂತೆ. ಕೇಳಿ ನಡುಬಿಟ್ಟಿರೋದು. ನಮ್ಮ ಜೊತೆ ನಮ್ಮ ಸೀನಿಯರ್ ಇದ್ದಾರೆ ಅಲ್ಲಿ. ಇದೆಲ್ಲ ನೋಡ್ಬಿಟ್ಟು ನನಗೆ ಕಲ್ ಬಿಲ್ಡಿಂಗು ಹಾಸ್ಟೆಲ್ ನಾನು ನೋಡಿದ್ದೀರ, ನೀವೆಲ್ಲ ಇದ್ದೀರಾ? ಅಲ್ಲೇ ಇದ್ದೀವಿ. ಅದಕ್ಕೆ ನೋಡಿ ಅಲ್ಲಿ ಸೇರ್ಕೋಬೇಕು ಅಂತ ಆಸೆ. ಹೆಂಗೆ ಸೇರೋಕ್ಕಾಗುತ್ತೆ ನಾನಲ್ಲಿ? ನೋಡಿ ಬಂದು ರಿಜೆಕ್ಟ್ ಮಾಡಿದೆ. ಎಲ್ಲರಿಗೆ ಆಶ್ಚರ್ಯ, ತೇಲ್ಕೊಂಡು ಒಂದು ಪಾಸ್ ಆಗಿದೆಯಾ ನೀನು? ಮತ್ತೆ ಫಸ್ಟ್ ಟೈಮ್ ಲೈಫಲ್ಲಿ ಕೂತ್ಕೊಂಡು ಓದಕ್ಕೆ ಕೊಡ್ತಾ ಇದ್ದೀನಿ ನೋಡಿ. ಏನೇನಂತಾನೆ ಗೊತ್ತಾಗ್ತಾರೆ. ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬ ಲೆಕ್ಚರ್ ಇರುತ್ತೆ. ಎಲ್ಲ ಮಾಸ್ಟರ್ ಲೆಕ್ಚರ್ಗಳು ಅವಾಗ, ಎಲ್ಲ ಸ್ಪೆಷಲೈಸ್ ಲೆಕ್ಚರ್ಗಳು. ಹುಡುಗರು ಸೈಕಲ್ ರೆಕಾರ್ಡ್ಸ್ತಾರೆ ಮಾಡಿ ಅಡ್ಮಿಷನ್ ಯಶಾನಿ ದೇವ್ರನ್ನ ಹಂಗೆ ಹುಡುಕ್ತೀರಿ, ದೇವ್ರನ್ನ ಹಂಗೆ ನೀವು ಹೇಳುತ್ತೆ. ಬೆಳೆದು ಏಷಾಯ 50 ವಾಕ್ಯ 4 ಗೊತ್ತಾ ನಿಮಗೆ? ಕ್ವಶನ್ಗಳು ಗೊತ್ತು ವಾಕ್ಯ. ಏಷಾಯ 54 ಎಂಟ್ರಿ ಆಗಲು ಮುಂಚಾನೆ ಬೆಳಗ್ಗೆ ದೇವರ ಆತ್ಮ ನಿಮ್ಮನ್ನು ಹೇಳಿಸ್ಬಿಟ್ಟು ನಿಮ್ಮ ನಾಲ್ಕಿನ ಅರಿತ ಮಾಡ್ತಾರೆ. ಯಶನ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸದ ಕೈ ನೋಡೋಣ. ನಾಲ್ಗೆ ನೋಡಿದ್ರೆ ಎಷ್ಟು ಪವರ್ ಆಗಿ ಚೆಕ್ ಮಾಡಿ. ಏನೇನು ಹೇಳ್ಬಾರ್ದು ನೋಡಿ, ಪ್ರೇಯರು ಏನೇನು ಹೇಳ್ಬಾರ್ದು.
ಎದ್ಬಿಟ್ಟು ದೇವ್ರ ಮನೆಗೆ ಮೊಣಕಾಲು ಹಾಕೊಂಡು ಪ್ರಯಾಣ ಮಾಡುವಾಗ ಏನು ಹೇಳಬಾರ್ದು, ದೇವ್ರನ್ನ ಹೊಗಳ್ಬೇಕು ಅಷ್ಟೇ. ಸುಮ್ಮನೆ ಹೊಗಳೋದು ದೇವ್ರನ್ನ, ಅಷ್ಟು ದೊಡ್ಡ ದೇವರಪ್ಪ ಇವತ್ತು. ನಾನು ಅದೇ ಹೇಳಿದೆ, ನಾನು ಏನು ಪ್ರೇಯರ್ ಮಾಡ್ಬೇಕು ಏನು ಗೊತ್ತು ನನಗೆ. ಅವ್ರು ಹೇಳಿದ್ರು ಏನು ಬೇಕಾದ್ರೆ ಕೇಳಿದ್ರು, ಏನಾಯ್ತು ಕುಡಿಯೋಕೆ ಹೋಗಿದ್ದೀನಿ, ಡ್ರಿಂಕ್ಸ್ ಮಾಡ್ಕೊಂಡು ಕುಡಿ ಡ್ರಿಂಕರ್ ನಾವು ಕುಡಿಯೋಕೆ ಹೋಗಿದ್ದೀನಿ. ಇಲ್ಲಿ ಆ ಕಟ್ಟಿಂಗ್ ಮಾಡ್ಕೊಂಡಲ್ಲಿ ಅಲ್ಲಿ ಆಯ್ತಾ, ಕಾರೊಳಗೆ ಬೈಬಲ್ ಇಟ್ಬಿಟ್ಟು ಎಲ್ಲ ಅಲ್ಲೇ ಕಟ್ಬಿಟ್ಟಿದ್ದೀನಿ ನಾನು. ಸೀದಾ ಮನೆಗೆ ಬಂದೆ, ಅವತ್ತೇ ಬಿಡುಗಡೆ ಆಗೋಯ್ತು ಆಯ್ತಾ. ಅವ್ರು ಕೇಳೋಕ್ಕೆ ಮೊದಲನೇ ಅಲ್ಲಿ ಯಾರೋ ರೀತಿಯಾಗಿ ಆಗ್ತಾ ಇದೆ ಕೇಳಿ ಬೈಬಲ್ ತೆಗೆದು ಸಣ್ಣ ಹೊಸ ನಂಬಳಿಗೆ ಬಂದು ನನಗೆ ಒಂಥರ ಇರ್ತದೆ, ಸಣ್ಣ ತುಂಬ ಸಣ್ಣ ಒಂಥರ ಇರ್ತದೆ. ಇತ್ತು ಪ್ರೋಬ್ಸ್ ಇಷ್ಟು ದೊಡ್ಡದಲ್ಲ. ಆಮೇಲೆ ತೆಗೆದ್ರೆ ಎಲ್ಲ ಕಡೆ ನಕ್ಷತ್ರ ಸ್ಟಾರ್ಗಳು ಕಾಣುತ್ತೆ ಬೈಬಲ್, ಸ್ಟಾರ್ ಕ್ರಾಸ್ಗಳು. ಮತ್ತೆ ಮುಚ್ಚಿಬಿಟ್ಟೆ ನಾನು, ಇದೇನಪ್ಪ ಕುಡಿದು ಇಲ್ವಲ್ಲ ಈ ಥರ ಎಲ್ಲ ಬರ್ತಾ ನನಗೆ ಅಪ್ಪ ಸ್ನಾನ ಮಾಡ್ಕೊಂಡು ಬಂದೆ ಹೋಗಿ ಮಮ್ಮಿ ಊಟ ಮಾಡೋದು. ಆಮೇಲೆ ಒಂಥರ ಟೆರರ್ ಥರ ನನಗೆ ಬಲವಂತ ಮಾಡೋಂಗಿಲ್ಲ, ಹತ್ರನೇ ಬರೋಂಗಿಲ್ಲ, ಯಾರು ಬರೋಂಗಿಲ್ಲ ನಾನು ರೂಮ್ಗೆ 2 ರೂಮ್ಗಳು. ಆಮೇಲೆ ತಿನ್ನಕ್ಕೆ ಆಗ್ತಾನೆ ಇಲ್ಲ, ಹೊಟ್ಟೆ ಹೆಸರಿಗೆ ತಿನ್ನಕ್ಕೆ ಆಗ್ತಿಲ್ಲ. ಅದೆಲ್ಲ ಎತ್ತಿಟ್ಟು ಯಾರೋ ನಿಂತಿದ್ದಾರೆ ಆಗೋದು, ಯಾರೋ ನಿಂತಿದ್ರು. ಭಯ ಏನಿಲ್ಲ ನಮಗೆ, ಭಯದ ವ್ಯಕ್ತಿಗಳಿಲ್ಲ ನಾವು, ಭಯ ಎಲ್ಲ ಗೊತ್ತಿಲ್ಲ ನಮಗಿಲ್ಲ. ಆದರೂ ಏನೋ ಒಂಥರ. ಆಮೇಲೆ ನೋಡಿ ಮಾಡಬೇಕಾದ್ರೆ ಮುಖಿ ನೋಡಿ ನೋಡಿ ಯಾವತ್ತು ಯಾವ ಅನುಭವ ಆಗೇ ಇಲ್ಲ ನನಗೆ. ಮಸೀದಿ ಒಳಗೆ ಹೋಗಿದ್ದೀನಿ ಹುಡುಕೊಂಡು, ದೇವರೆಲ್ಲಿ ಅಂತ ಹುಡುಕಿ 3 ದೇವರ ಹೆಸರು ಹೇಳ್ತಿದ್ದೆ ಅವಾಗ. ಹಿಂದೂ ದೇವರ ಹೆಸರು ಹೇಳಿರೋದು, ಆಬ್ರು ದೇವರ ಹೆಸರು, ಇನ್ನೊಂದು ಶ್ರೀಮಾನ್ ಯೇಸುವೆ ಅಂತ ಕೂಗೋದು. ಆ ಕ್ರಿಕೆಟ್ ಆಡ್ಬೇಕಾದ್ರು ಯೂನಿವರ್ಸಿಟಿ ಮ್ಯಾಚ್ ಬಿಡೋದಿಲ್ಲ, ಹಿಂಗ್ಯಾಕೆ ಮರ್ಸ್ಕೊಳ್ತಾನೆ ಅಂತ 3 ದೇವರ ಹೆಸರು ಹೇಳದೆ ಜೋರಾಗೇನೆ. ಒಂದು ಬಾಲ್ನ ಮಿಸ್ ಆದರೆ ಅವ್ನು ಬೌಲರ್ ಹೋಗ್ಬಿಡ್ತಾರೆ ಗೊತ್ತಾ ನಿಮಗೆ, ಹಿಂಗೆ ಹೋಗಿ ಈಗ ಹಾಕು ಬಾಲ್ ಅಂತೇಳು ಗೊತ್ತಾ ನಿಮಗೆ. ಕ್ರಿಕೆಟ್ ಕೇಳಿದ್ರ ಬಾಲ್ಯ ಗುಡ್ಡ ಹಾಕ್ಬಿಡ್ತಾನೆ, ಆಮೇಲೆ ಮುಂದೆ ಹೋಗ್ಬಿಟ್ಟು ಅವನಿಗೆ ಭಾಷೆ ಬೇರೆ ಉಪಯೋಗಿಸಿದ್ದು ಈಗ ಹೇಳಲ್ಲ ಅಷ್ಟೇ. ಮಗು ಅಂತೀವಲ್ಲ ಬೇರೆ ಹೇಳ್ತಿದ್ದು ಅವಾಗ, ಈಗ ಹಾಕಿದ್ದೀನಿ ಅಂತ ಹೇಳ್ತಿದ್ದೆ ಬಾಲ್ ಹೋಗಿ ಆಯ್ತಾ. ಹಾಲೆಲೂಯಾ. ಯಾರ್ಯಾರು ನನಗೆ ದೇವರ ಹುಡುಗಕ್ಕೆ ಆ ಸ್ಪಿರಿಟ್ ಚಾಲೆಂಜ್ ಇದೆ, ಹಾಗಾಗಿ ನನಗೆ ದೇವರು ಬೇಕು ಅಂತಿರೋದು ಎಷ್ಟು ನನಗೆ ನನಗೆ ಸತ್ಯವಾದ ದೇವರು ಬೇಕು ಅಂತ ಹಾಲೆಲೂಯಾ. ಎರಡು ಕೈಗಳ ಮೇಲೆ ನಾನು ಬಿಡಿಗಡಲಿರುವ ವ್ಯಕ್ತಿ, ನನ್ನ ಬಾಯಲ್ಲಿ ದೇವರ ಮಾತುಗಳಿದೆ, ನನ್ನ ಹೃದಯದಲ್ಲಿ ದೇವರು ಮಾತ್ರ ಜಾಗ, ಮಾತ್ರ ವಾಸ ಮಾಡ್ತಾರೆ. ನನ್ನ ವಿರುದ್ಧವಾಗಿ ಏನೇ ಮಂತ್ರತಂತ್ರಗಳು ಯೇಸುವಿನ ನಾಮದಲ್ಲಿ ನಷ್ಟ ಆಗಿ ಹೋಯಿತು. ನನ್ನ ಅವಶ್ಯಕತೆಗಳು ಅದಾಗಿ ಪೂರೈಸಲ್ಪಡುತ್ತವೆ, ಆಟೋಮೆಟಿಕ್ ಆಗಿ ಪೂರೈಸಲ್ಪಡುತ್ತದೆ. ನನ್ನೊಳಗೆ ಆತನ ಸಮಾಧಾನ ಹೇಳಿದರೆ ನನ್ನ ಸಮಾಧಾನ ಕೊಟ್ಟೋಗ್ತೀನಿ. ಲೋಕ ಕೂಡ ಸಮಾಧಾನ, ಏಸಪ್ಪನ ಸಮಾಧಾನ ನನ್ನ ಮೇಲೆ ಚುಮಾನಿಕೆ ಮಾಡುತ್ತದೆ. ನನ್ನ ವಿರುದ್ಧವಾಗಿ ಮಂತ್ರತಂತ್ರಗಳು ಕೆಲಸ ನಡೆಯಲಿಲ್ಲ, ಹಣಕಾಸಿನ ಕೊರತೆ ನನಗಿಲ್ಲ. ವೈರಿಗಳು ಮುಂದೆ ಆಗುತ್ತಾನೆ. ಆಮೇಲೆ ಕೈಗಳ ಮೇಲೆ ಕಣ್ಣುಗಳು ಈ ಕ್ಷಣ ಮೊದಲು ಪ್ರತಿಯೊಬ್ಬರ ಜೀವನ ಚೇಂಜ್ ಆಗಿದೆ. ಪ್ರತಿಯೊಬ್ಬರದ್ದು ನೀವು ಬದಲಾವಣೆ ಸಿದ್ಧ ಇಲ್ಲ ಅಂದ್ರೆ ಬದಲಾವಣೆ ಮಾಡ್ತಾರೆ ಯಾಕಂದ್ರೆ ನೀವು ಹುಡುಕ ಬಂದಿರೋದಕ್ಕೆ ದೇವರು. ಇನ್ಫ್ಯಾಕ್ಟ್ ನೀವು ಹುಡುಕಿದ್ರೆ ಅನ್ನೋಕ್ಕಿಂತ ದೇವರ ಆತ್ಮನೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅನೇಕರ ಜೀವನ ನೀವು ಊಹಿಸಕ್ಕಾಗೋದಿಲ್ಲ. ಆಶೀರ್ವಾದಗಳು ನೀವು ನೋಡಿ ನಿಮಗೇನೆ ಆಶ್ಚರ್ಯ ಆತನಕ್ಕೆ ಇದ್ದಾಗ ಯಾರ್ಯಾರಿಗೆ ನೀವು ಬಾಯಿ ತೆರೆದು ಸ್ತೋತ್ರ ಹೇಳಿದ್ರೆ ನಿಮಗೆ ವ್ಯಕ್ತಿ ನಾನೇ ಅಂತ ಹೇಳ್ಬೋದಾಗಿತ್ತು. ಯಾವ್ದಾದ್ರು ಭಾವನೆ ಬಂದಾಗ ಈಶ್ವರ ಹೇಳ್ತಾನೆ ನಾನೇ ನನ್ನನ್ನು ಕಳಿಸಪ್ಪ ದೇವರೇ ಅಂತ. ಲೋಲಿ ಬಾಗಿ ಖಾಮ ಶಾಮ ಥ್ಯಾಂಕ್ ಯು
Heal right now. See your healing. Power. See your healing. ಜೀವ ಬೇಗ ಹೊರಡಬೇಕು. ಎಲ್ಲ ಕಡೆಗೂ Power. Success. Divine wisdom there. ಮಹಿಮೆಯಿಂದ ಮಹಿಮೆ. Feel the power. Feel. ಯಾರು ಪ್ರೇಯರ್ ಆಗಿಲ್ಲ ಬೇಗ Divine. Power. Feel the power. Power. ಎಲ್ಲ ಭಾರತಿಸ್ತಾರೆ. ನಾವು ಭಾರ ಇರೋದಿಲ್ಲ. ದಿನಗಳು ನೋಹ ನಾವೇ ಒಳಗಡೆ ಹೋಗೋ ದಿನಗಳು ಮತ್ತೆ ಮತ್ತೆ ಕೇಳಿಸ್ಕೊಡೆ ಅದೇನು ನಡೀತಾ ಇದೆ ಇದು ರಿಲೀಸ್ ಆಗ್ತೀವಿ ಯಾರು ಈಗ ಯಾರು ಹೆಸರು ನಂಬಿದವರು ಆ ಕಾಯಿಲೆಯ ಬಗ್ಗೆ ಚಿಂತನೆ ಮಾಡಬೇಡಿ. ಅದಕ್ಕೆ ಶರೀರದ ಬಗ್ಗೆ ಕಾಸು ಯಾವ ವಿಚಾರ ಚಿಂತೆ ಮಾಡಬೇಡಿ ಯಾರು ನೀವು. ಇದು ದೇವ್ರ ಬರೋ ದಿನಗಳು ಬೈಬಲ್ ಹೋಗಿ ನೋಡ್ರಿ ನೀವು ಯಾರು ವಸ್ತು ಕೊಟ್ಟಿರೋಷ್ಟು ಯಾರಿರ್ಬೋದು ಬೈಬಲ್ ತೊಗೊಂಡೋಗಿ ಅವ್ರದ್ದು ಹೊಸ ಹೊರಬಿಡಿ ಕೊಟ್ಟು ಹೊಸ ಯಾಕೆ ತಂದಿದ್ರು ಹೊಸ ಹೊರಬಿಡಿ ಕೊಡಪ್ಪ ನೀವು ಕನ್ನಡ ಬಯಸ್ತೀವಿ ತೆಲುಗಲ್ಲಿ ಎರಡು ಕೊಡಪ್ಪ ನೋಡಿ ಮತ್ತ 24 ಕೊಟ್ಟರು ಈ ಕಡೆ ಕ್ಷಣಗಳು ಜೀವಿಸ್ತಾ ಇದ್ದೀವಿ ನಾವು. ತಕ್ಷಣ ಚೈನಾ ಮತ್ತು ಜಪಾನ್ ಗಲಾಟೆ ಗೊತ್ತಾ ನಿಮಗೆ? ಸೆಕೆಂಡ್ ವರ್ಲ್ಡ್ ವಾರ್ಲಿ ಮೇಜರ್ ಇಶ್ಯೂ ಗೊತ್ತಾಗಿದೆ. ಜಪಾನ್ದು ಇದು ಕಾರಣ ಚೈನಾದು ಮೇಜರ್ ವಿಚಾರ. ಈಗ 2 ಸೂಪರ್ ಪವರ್ಗಳು ಏನು ಬೇಕಾಗುತ್ತೆ ಒಂದು ಸೆಕೆಂಡಲ್ಲಿ. ಅದು ಜಪಾನ್ ಮತ್ತು ಚೈನಾದು. ಈ ಕಡೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದೆ. ಈ ಕಡೆ ಕೇಳಿಸ್ಕೊಳ್ಳಿ ಪ್ಲೀಸ್, ಅದೇ ಕಡೆ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವುದಾದ್ರು ವಿಚಾರಗಳಿಂದ ವಿಚಲಿತ ಆಗಬೇಡ್ರಿ. ಯಾರು ಇರೋರು ನೀವು ರಾತ್ರಿ ಮಲಗುವಾಗ ನೀವು ಕೊನೆ ಉಸಿರು ಮಲಗುವಾಗ ಕೊನೆ ಮಾತು ಇಷ್ಟಪ್ಪ ರಾತ್ರಿ ಬರೋಣ ಅಂದರೆ ನಾನು ನಡೀತೀನಪ್ಪ ಫ್ಯಾಮಿಲಿ ಎಲ್ಲ ಹೇಳ್ಬಿಟ್ಟು ಮಲ್ಕೊಳ್ಳಿ ನೀವು. ಅದೇ ಅಂತಹ ದಿನಗಳಲ್ಲಿ ಕಡೆ ಕ್ಷಣಗಳು. ನೆಕ್ಸ್ಟು ಲೋಟ ಸೋದರನ್ನ ಬಿಡ ಸಮಯ ಸಡನ್ ಆಗಿ ಕಿರ್ಚಿದ್ರು ಅವರು. ಯಾರು ಲೋಟ ಮತ್ತೆ ಯಾರು ಲೋಟದ ಹೆಣ್ಮಕ್ಳು ಏನಾಯ್ತು ಅವರು ತಿರುಗಿ ನೋಡೋಂಗಿಲ್ಲ. ಈಗ
ಅಮ್ಮ ಉಪ್ಪಿನ ಕಂಬ ಆಗಿ ನಿಂತಿರೋದು. ಅವಳು ತಿಳಿಸ್ಬಿಟ್ಲು ಏನಾಗಿ ಗೊತ್ತಾ ಅವಳಿಗೆ ಅಂಥದ್ದು ಏನಾಗೋದಿಲ್ಲ. ಇದು ಸರಿ ಯಾರು ವಸ್ತು ಬಂದು ಹೋಗ್ತಾರೆ ನೋಡ್ರಿ, ಯಾವುದೇನೋ ಬಂದು ಹೋಗ್ಬಿಡ್ತಾರೆ ನೋಡ್ರಿ, ಅವಳಿಗೆ ಆ ಭೂಮಿ ಅದು. ಅಲ್ಲಿ ಫಂಕ್ಷನ್ ಹಿಡಿಯುತ್ತೆ. ಸೋದಮ್ ಗೋಮರ್ ಬಾಂಬೆ ಥರ, ಬಾಂಬೆ ದುಬೈ ಥರ ಸೋದಮ್ ಗೋಮರ್ ಎಲ್ಲ ನಡೆಯುತ್ತೆ ಎಲ್ಲ. ಇವಳಲ್ಲಿ ಯಾವ ಫಂಕ್ಷನ್ ಇದೆ, ಏನು ಹೇಳಿದ್ರೆ ಇವರು ಕರ್ನಾಟಕ ಹೋಗ್ತಾ ಇದ್ರೆ ಅವೆಲ್ಲ ಯಾರು ನಂಬೋದು ಆಗಲೇ ಇಲ್ವಲ್ಲ. ಬೆಂಕಿ ಬೀಳುತ್ತೆ ಅಂತ ಹೇಳಿದ್ರು ಸೋದಮ್ ಗೋಮರ್ಗಳು, ಬಿದ್ದೇ ಇಲ್ಲ ಇನ್ನೂ. ತಿರುಗಿ ನೋಡಿದ್ರು ಅಲ್ಲೇ ಉಪ್ಪಿನ ಕಂಬ ಮೂರೇ ಜನ ಅದು ದಿನಗಳು ಕಳಿಸ್ಬೋದು ಎಲ್ಲರಿಗೂ. ನೀವು ಬೇರೆ ಯಾವ ವಿಚಾರಗಳು ಇಲ್ಲ. ನಿಮ್ಮ ಮಕ್ಕಳು ಮದುವೆ, ಜಾಬು, ಮನೆ ಏನು ಚಿಂತೆ ಮಾಡಬೇಡಿ. ರಿಜಿಸ್ಟ್ರೇಷನ್ ಹೋಗ್ತಾ ಇದ್ರೆ ತಿಳ್ಕೊಳ್ಳೋಣ, ನಿಮ್ಮದು ಬಿಲ್ಡಿಂಗ್ ತಗೊಳಕ್ಕೆ ಆಗುತ್ತಾ, ಸೈಟ್ ತಗೊಳಕ್ಕೆ ಹೋಗ್ತಾ ಇದ್ದೀರಾ, ಆವಾಗಲೇ ನ್ಯಾಚುರಲ್ ಅದು ಇಲ್ಲ. ಕೈಗಳ ಮೇಲೆ ಈಜುವಾಳ ಹೇಳಿ ಹಾಡು, ಕೈಗಳ ಮೇಲೆ ಹೇಳ್ಬೇಕು, ಅಲ್ಲಿ ನೋಡ್ಬಾರ್ದು. ಮಿತಿ ಇಲ್ಲದ ಅಭಿಷೇಕ, ಮಿತಿ ಇಲ್ಲದ ತುಂಬಿಸು ನನ್ನ ಅಭಿಷೇಕ. ನಾನು ಅವ್ರು ಬಂದಲ್ವ ಏಸಪ್ಪ ಅಂತ ಹೋದೆ ಅಲ್ವಾ, ಇಲ್ಲೇ ಒಂದು ಕಡೆ ಪ್ರೇರಣೆ. ಅದನ್ನೇನು ಕಾಣಿಸಿಲ್ಲ ನನಗೆ, ಏನೂ ಆಗಿಲ್ಲ. ಆದರೆ ಮನೆಗೆ ಬರೋದ್ರೊಳಗಡೆ ಆತ್ಮಹತ್ಯೆ ಆಗುತ್ತೆ ಕೇಳಿದ್ದೀವಿ. ಆ ಸ್ಪೀಡು ನಂಬ ಹೋಗಿತ್ತು. ಏನು ನಂಬ ಹೋಗ್ತೀರ ನನಗೆ ಗೊತ್ತಿಲ್ಲ, ನಂಬಾಗಿದೆ ಏಸಪ್ಪನ್ನು. ಎಷ್ಟು ಜನ ಆ ಥರ ಸತ್ಯ ಹುಡುಕ್ತಿರಂತೆ ಯೋಚಿಸ್ಕೊಡುತ್ತೀನಿ ನಾನು. ಒಂದು ಮುಕ್ಕಾಲ ಮೇಲೆ ಬಿಡ್ತೀನಿ ಅಂದ್ರೆ ರಾತ್ರಿ ಈಗ 11 ಗಂಟೆ ಮೊದಲು ಬೇಗ ಮಲಗಬೇಕು ಅಂತ ಈಗಿಲ್ಲ. ಚೆನ್ನಾಗಿ ಬೈಬಲ್ ಶೋಭಾ ಇಟ್ಬಿಟ್ಟು ಅವಳು ನೋಡಿ ಮಲಗಿ ಅವಳು ಮಲಗುತ್ತಾಳೆ ಬೇಗ. ಅವಳು 1 ಗಂಟೆಗಳೇ ಎದ್ಬಿಡ್ತಾಳಲ್ವಾ, ಅದಕ್ಕೆ ನೋಡ್ತಾಳೆ ನಾನು ಮಲಗೇ ಇಲ್ಲ ಯಾಕೆ ಅಂತ ಕೇಳು. ಹೇಳಿದೆ ಟೈಮ್ ಟೇಬಲ್ ಚೇಂಜ್ ಆಗಿದೆ, ಬೇಗ ಎಲ್ಲ ಮಲಗೋದೆಲ್ಲ ಇಲ್ಲ. ಇನ್ನ ಅಯ್ಯ ಮಲಗದೇ ಬೇಡ ಅವ್ರ ಜೀವನೇ ಹೋಗ್ತಿದ್ವಿ, ಮಲಗೋದು ಬೇಡ ಅಂತ. ಫೋನ್ ಮಾಡ್ತಾರೆ, ನಿದ್ರೆ ಬಂದಿಲ್ಲ ಪಾಸ್ಟರ್ ಪ್ರೇಯರ್ ಮಾಡಿ. ನಿದ್ರೆ ಬರ್ತಾ ಇದ್ರೆ ಪ್ರೇಯರ್ ಎಲ್ಲ ಮಾಡಲ್ಲ, ಇವ್ರು ಬೈಬಲ್ ಓದು ಅಂತ. ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ಮಿತಿ ಇಲ್ಲದೆ ನನ್ನನ್ನು ತುಂಬಿಸೆಯ. ಮಿತಿ ಇಲ್ಲದೆ ನನ್ನನ್ನು ತುಂಬಿಸೆಯ. ಹಾಲೆಲೂಯಾ, ಹಾಲೆಲೂಯಾ. ಪರಲೋಕದ ತಂದೆ, ನಮಗೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಮತಿ ಈಗಲೂ ಸದಾ ಕಾಲದಲ್ಲೂ ಎಲ್ಲ ಪರಿಶುದ್ಧ ದೇವ ಮಕ್ಕಳು ಕ್ರಿಸ್ತನ ತಿರುಗಿ ಬಾಣದಂತೆ ಅನಿವಾರ್ಯ. ಆಮೆನ್. ದೇವರಿಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಸಾಕ್ಷಿಗಳನ್ನು ಯಾರಾದರೂ ಸಾಕ್ಷಿಗಳು ಹೇಳು. ಸಾಕ್ಷಿ ಕೇಳಿಸ್ಕೊಬೇಕು. ನಾನು ನಮ್ಮಮ್ಮ ನಾನು ಫಸ್ಟ್ ಪ್ರೇರ್ ಮಾಡಿದ್ದು ಏನಂದರೆ ನನಗೆ ಒಂದು ಹೇಳಿಸ್ತಿರ್ತಿಲ್ಲ. ಆ್ಯಕ್ಚುಲಿ ನಾನು ಅದಕ್ಕೆ ಯಾರಕ್ಕೂ ಹೇಳ್ಕೊತಿರ್ಲಿಲ್ಲ. ಒಂಥರ ನೋಡ್ತಿದ್ದೆ, ಒಂದು ಇದು ಮಾಡ್ತಿದ್ದೆ ಅಂತ ನಾನು ಯಾರಕ್ಕೂ ಈ ವಿಷಯ ಹೇಳ್ಕೊತಿರ್ಲಿಲ್ಲ. ಫ್ರೀ ಒಂದು ಫ್ರೆಂಡ್ಸ್ ತಿಳಿಸಿದಾಗ ಯಾರಕ್ಕೂ ಹೇಳ್ಕೊತಿರ್ಲಿಲ್ಲ. ಕಿವಿ ಸರಿಯಾಗಿ ತಿಳಿಸ್ತಿಲ್ಲ ಅಂತ ಹೇಳಿ ಒಂದು ಕಿವಿ ಹೇಮ. ಆಮೇಲೆ ನಾನು ಪ್ರೇರ್ ಮಾಡಿದೆ. ಆಮೇಲೆ ನನಗೆ ಏನಂದರೆ
ಸಾಕ್ಷಿ. ಹೇಳ್ತಿದ್ರು. ಆಮೇಲೆ ನಾನು ನೀವು ಬಂದಾಗ ಫಸ್ಟ್ ಮೊದಲು ಹೋಗ್ಕೊಂಡು ನಾನು ಒಂದೇ ಒಂದು ಪ್ರೇಯರ್ ಮಾಡಿದ್ದೆ, ಸ್ವಲ್ಪ ನಾನು ತಿರುಗಿ ತಿಳಿಸ್ಬೇಕು. ಆಮೇಲೆ ನಾನು ನನಗೆ ಇಷ್ಟ ಬಂದಿದ್ದು ಹಾಲೆಲೂಯಾ. ತಡ್ರಿ ಏನೋ ತಿನ್ನಂಗಿಲ್ಲ ಅಂದ್ರೆ ನನಗೆ ಇಷ್ಟ ಆಗಂಗೆ ಇಷ್ಟ ಬಂದಿದ್ದು ತಿನ್ಬೇಕು. ಆಮೇಲೆ ಮೊಸರು ತಿನ್ಬೇಕು ನೋಡಿ, ಮೊಸರು ತಿನ್ನಂಗಿಲ್ಲ ನೋಡಿ, ರಿಕ್ವೆಸ್ಟ್ ನೋಡಿ. ಆಮೇಲೆ ಅದಾದ್ಮೇಲೆ ನಾನು ಸುಮ್ಮನೆ ಒಂದು ಹಿಂಗೆ ನಂಬ್ಕೊಂಡಿದ್ದೆ. ಆಮೇಲೆ ಈ ವಾರ ನಾನು ಮಂಡ್ಯ ಸುಮ್ಮನೆ ಡೌನ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಸುಮ್ಮನೆ ಚೆಕಪ್ ಮಾಡ್ಸೋಣ ಅಂತ. ಅವರು ಆಮೇಲೆ ಚೆಕಪ್ ಮಾಡಿದ್ರು, ಅಮ್ಮನ ಜೊತೆ ಹೋಗಿದ್ದೆ. ಯಾವಾಗ ಹೋಗ್ಬೇಕಾದ್ರೂ ರೆಗ್ಯುಲರ್ ಪೇಷಂಟ್ ಆಗಿದ್ದೆ ನಾನು ಡೌನ್ ಹಾಸ್ಪಿಟಲ್ನಲ್ಲಿ. ಅವರೇ ಹೇಳೋದು ಹಿಂದೆ ಅಲ್ವಾ ಅಂತ ಇಷ್ಟಕ್ಕೆ ಪ್ರಿಸ್ಕ್ರಿಪ್ಷನ್ ಬರ್ಬಿಟ್ಟು ಕಳಿಸೋರು. ನಾನು ಆಮೇಲೆ ಯಾವಾಗಲೂ ದಿನಾಲು ಅಂತಿದ್ದೆ. ಆಮೇಲೆ ಇದು ಈ ವಾರ ಹೋದಾಗ ಅವರು ಚೆಕಪ್ ಸುಮ್ಮನೆ ಮಾಡಿದ್ರು, ಸುಮ್ಮನೆ ಹೋಗಿದ್ದು ಏನಾಗಿದೆ ಅಂತ ನೋಡೋಣ ಅಂತ ಹೋಗಿದ್ದಾಗ ನನಗೆ ಒಂದು ಗೆಡ್ಡೆ ಅಂತ ಬಂದಿತ್ತು ಫಸ್ಟು. ಅದರಿಂದ ಕಿವಿ ಕೇಳಿಸೋದು ಆಪರೇಷನ್ ಮಾಡಿದ್ರೇ ಗುಣ ಆಗುತ್ತೆ ಅಂತ ಹೇಳ್ತಿದ್ರು. ಈ ಮಧ್ಯೆ ನನಗೆ ಹೋದಾಗ ಅದು ಡಿಸ್ಪ್ಲೇ ತೋರಿಸಿದ್ರು ನನಗೆ. ಅದರಲ್ಲಿ ಮಾಯ ಆಗಿದೆ ಅದು ಆ್ಯಕ್ಚುಲಿ. ಅದು ಪ್ರಶಾಂತಿ ಕೆಲಸ ಇಲ್ಲ, ಸಾಕ್ಷಿ ಸ್ತೋತ್ರ ಹೇಳ್ಬೇಕು. ಅವಾಗ ನಿಮಗೆ ಬಿಡುಗಡೆ. ಸರ್ಜರಿ ಮಾಡಿದ್ರೆ ಇದು ಗುಣ ಆಗಿದ್ದು, ಇದು ಹೆಂಗೆ ಗುಣ ಆಯಿತು, ಇದು ಕರ್ಕೋಗಿ ತುಂಬ ವರ್ಷಗಳೇ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಆಮೇಲೆ ಕೂರಿಸ್ಬಿಟ್ಟು ಕರ್ಕೋಗಿ ತುಂಬ ವರ್ಷ ಆಗಿದೆ. ಆಮೇಲೆ ಏಸಪ್ಪನಿಗೆ ಸ್ತೋತ್ರ. ಆಮೇಲೆ ಡಾಕ್ಟ್ರು ಮಿರಾಕಲ್ ಮಾಡಿದ್ರು ದೇವರು. ಆಮೇಲೆ ಏಸಪ್ಪನೇ ಮಿರಾಕಲ್ ಮಾಡಿದ್ರು ಅಂತ ನಾನು ಡಾಕ್ಟರ್ ಅದು ವೆರಿ ಇಂಪಾರ್ಟೆಂಟ್. ಅದು ಹೇಳಿದ ತಕ್ಷಣ ಇನ್ಮೇಲೆ ಇವನೇನು ಮಾಡ್ದ, ಮೊನ್ನೆ ನಾನು ಮಗನ ಬಿಡಕ್ಕೆ ಹೋಗಿ ಸ್ಕೂಲ್ ನಿಮ್ಮ ಜೊತೆ ಪಕ್ಕದ ಕ್ಲಾಸಲ್ಲಿ ಸೆಕ್ಷನ್ ಬರುತ್ತೆ. ಎಲ್ಲರ ಮುಂದೆ ಬಂದು ಕ್ರೈಸ್ತರ ಪಾಸ್ಟ್ ಅಂತ ಹೇಳ್ತಾರೆ, ಮಕ್ಕಳು ಕೇಳಿಸ್ಕೊಂಡು. ಹಾಲೆಲೂಯಾ. ಇನ್ನು ಸಾಕ್ಷಿ. ಪ್ರಿಸ್ಕ್ರಿಪ್ಷನಿಂದಲೇ ಹಾಲೆಲೂಯಾ. ಆ್ಯಕ್ಚುಲಿ ನಾವು ಯಾರು ಅಲ್ಲಿ ಹೋಗಿ ಕೇಳೋದಿಲ್ಲ, ಅವ್ರ ಎಸ್ಪೆಷಲಿ ಬ್ಯಾಂಗ್ಳೂರಿಗೆ ಹೋಗಿ ಯಾರು ಹೇಳೋಲ್ಲ. ನಾವು ಇನ್ನು ಹೋಗಿರೋದ್ರಿಂದ ಇನ್ನು ಹೋಗಂಗಿಲ್ಲ ನೀವು ಒಳ್ಳೆ. ಹಾಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳೋದು ಯಾರು? ಇನ್ಯಾರು ಸಾಕ್ಷಿ ಹೇಳಂಗಿಲ್ಲ ಅಂತಂದರೆ ಇದು ಕ್ರಿಸ್ಮಸ್ ಟೈಮ್. ಇದು ನಿಮ್ಮ ಮನೆಗಳಲ್ಲೇ ಕ್ರಿಸ್ಮಸ್ ಪ್ರೇಯರ್ ಇಟ್ಕೊಳ್ತದೆ. ಬೇಗ ನಿಮಗೆ ಟ್ರ್ಯಾಕ್ಸ್ ತರಿಸ್ಕೊಡ್ಲಾಗುತ್ತೆ, ಅಥವಾ ನೀವೇನೇ ಬರೆದು ಕ್ರಿಸ್ಮಸ್ ಬಗ್ಗೆ ಬರೆದು ಕೊಡಿ ಬೇರೆಯವ್ರಿಗೆ. ಕ್ರಿಸ್ಮಸ್ ಏನು ಅಂತೇಳಿ ಬೇರೆಯವ್ರಿಗೆ ಹೇಳಿ, ಸ್ಕೂಲು ಕಾಲೇಜ್ಗಳಲ್ಲಿ ಹೇಳಿ ಪ್ಲೇಸಲ್ಲಿ ಕ್ರಿಸ್ಮಸ್ ಏನು ಅಂತ. ಈ ಜನವರಿ ತನಕ ನಿಮ್ಮದೇ. ಜನವರಿ ಫಸ್ಟ್ ಟೈಮ್ ಏಸಪ್ಪನಿಗೆ ಹೆಸರಿಟ್ಟಿದ್ದು ಆಯಿತಾ. ಕ್ರಿಸ್ಮಸ್ ಏಸಪ್ಪ 25 ಹುಟ್ಟಿದ್ದು, ಜನವರಿ ಫಸ್ಟ್ ಏಸಪ್ಪನಿಗೆ ಹೆಸರಿಡಿ. ಆ ಸೂತ್ರ ಕಳೆದ್ಮೇಲೆ ಈಗ ಹಾಗೆ ಕಳಿಸ್ಕೊಡ್ತಾರೆ. 25ಕ್ಕೆ ಏಸಪ್ಪ ಹುಟ್ಟಿದ್ದು, 1ನೇ ತಾರೀಕಿಗೆ ಏಸಪ್ಪನಿಗೆ ಹೆಸರಿಟ್ಟಿದ್ದು. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಆಯಿತಾ. BC-AD ಚೇಂಜ್ ಆಗಿಲ್ವಾ? ಅದು ಹಿಸ್ಟ್ರಿಯೇ ಚೇಂಜ್ ಆಗಿದೆ. ಆ ಟೈಮಲ್ಲಿ ರೋಮನ್ ಹಿಸ್ಟೋರಿಯನ್ ಒಬ್ಬ ಇರ್ತಾನೆ, ಜೋಸೆಫಸ್ ಅಂತ. ಅವನು ಬರೀತಾನೆ ಏಸಪ್ಪ ಬಗ್ಗೆ, ಅವನು ಬುಕ್ಕೆ ಬಂದ್ಬಿಟ್ಟಿದ್ದಾನೆ ಏಸಪ್ಪನಿಗೆ. ಹಾಲೆಲೂಯಾ. ಅಲ್ಲಿಗಿಂತ ಮೊದಲು 350 ವರ್ಷ ಅಲೆಕ್ಸಾಂಡರ್ದು ನಂತರಗಳು, ಅಲೆಕ್ಸಾಂಡರ್ ಇದ್ದು ಎಲ್ಲ ಹೇಳ್ತಾರೆ, 32 ವರ್ಷ BC ಎಲ್ಲ ಹೇಳ್ತಾರೆ. ಅದಾದಮೇಲೆ ಏಸಪ್ಪ ಬಂದಿದೆ. ಅಲ್ಲಿ ಏನು ಏಸಪ್ಪ ಯಾರು? ಸೃಷ್ಟಿಕರ್ತ ಮಾನವಾಗಿದೆ, ನಮ್ಮ ಕಷ್ಟಗಳವರು. ಹಾಲೆಲೂಯಾ. ಸೊ ಕ್ರಿಸ್ಮಸ್ ಟೈಮ್ ಇದು. ಮೋಸ್ಟ್ಲಿ ಸಾಂಗಿಗೆಲ್ಲ ಅವತ್ತು ಅವಕಾಶ ಇರೋದಿಲ್ಲ. ಡ್ಯಾನ್ಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಗ್ರೂಪ್ ಡ್ಯಾನ್ಸ್ಗಳು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಕಲ್ತ್ಕೊಳ್ಳೋದಾಗೆ. ಇನ್ನು ಬೇರೆಯವ್ರು ಕಲ್ತ್ಕೊಳ್ಳೋದಿದೆ. ಅದರಲ್ಲಿ ಇನ್ನು ಕೃಷ್ಣಪ್ಪ ಮನೆಯವರು ಅವ್ರಿಬ್ಬರು ಸೇರ್ಕೊಂಡು ನಮ್ಮ ಸುಮಂತು ಒಂದೊಂದು ಮಾಡ್ಕೊಂಡು ಹೀಗೆ ಡ್ಯಾನ್ಸ್ ಮಾತ್ರ ಒಂದು ಅವಕಾಶ ಇದೆ. ಅಲ್ಲಿ ಏನಾದರೂ ಮೇಲ್ಗಡೆ ಕೆಲಸ ಮುಗಿದ್ರೆ ನಮ್ಮದು ಸ್ಟಾರ್ಟ್ ಮಾಡಿ ಬೇಸಿಕ್ಕಾದರೆ ಮೇಲ್ಗಡೆ ಮಾಡೋಕ್ಕೆ ಇನ್ನೂ ನಮಗೆ ಫ್ರೀಡಮ್ ಇರುತ್ತೆ. ಅದಕ್ಕೆ ಇಲ್ಲೇ ಆದರೆ ಬೇಗ ಬರಬೇಕಾಗುತ್ತೆ. ಇಲ್ಲೇ ಆದರೆ ಬೇಗ ಬರಬೇಕಾಗುತ್ತೆ. ಕ್ರಿಸ್ಮಸ್ ದಿನ ಅವ್ರು ಬೇಗ ಬರಬೇಕು. ಆಮೇಲೆ ಅವತ್ತು ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಊಟ ಇರುತ್ತೆ. ಉಪವಾಸ ಬರಲಿ, ಪ್ರಾರ್ಥನೆ ಇಲ್ಲ. ಯಾವತ್ತೇ ಪ್ರಾರ್ಥನೆ ಬರಬೇಕಾದ್ರೆ ಉಪವಾಸ ಬರಲಿ. ಶುಕ್ರವಾರ, ಶನಿವಾರ, ಭಾನುವಾರ ಉಪವಾಸ ಬನ್ನಿ. ಮನೆಗೆ ಹೋಗಿ ಮುಗಿಸ್ತೀರಿ. ಆಮೇಲೆ 3 ದಿನ ಇರ್ತೀವಿ ನಾವೆಲ್ಲ. ನೀವು ಇದ್ರೆ ಇನ್ನೂ ಒಳ್ಳೆಯದು, ಬೇಗ ತಲೆಗಳು ಒಯ್ಯೋದು. ಭಾನುವಾರನೂ ಅಷ್ಟೇ. ಭಾನುವಾರನೂ ಬೆಳಗ್ಗೆ ಬೇಗ ಇರುತ್ತೆ, ಕಳ್ಕೊಂಡು ಹೋಗಿ ಟೈಮಿಂಗ್ಸ್ ಎಲ್ಲ. ಇನ್ನು ಕ್ರಿಸ್ಮಸ್ದು ಬೆಳಗ್ಗೆ 9 ಗಂಟೆ ಬಂದು ಏನಾದರೂ ಮಾಡಿ ಬೇಗ ಮುಗಿಸಿ ಬೇಗ ಊಟ ಮಾಡಿಕೊಂಡು ನಿಮ್ಮ ಮನೆಗಳಿಗೆ ಹೊರಡಬೇಕು ಆಯಿತಾ. ಆಮೇಲೆ ಕ್ರಿಸ್ಮಸ್ಗೆ ಆಫರಿಂಗ್ ಕೊಡ್ಬೋದು, ಒಂದು ಅವಕಾಶ ಇದೆ ದೇವರಿಗೆ ಕೊಡೋಕ್ಕೆ.
ಆ ಕ್ರಿಸ್ಮಸ್ಗೆ ಖರ್ಚುಗಳು ಇರುತ್ತಲ್ವ, ಅವತ್ತು ಮಟನ್ ಊಟ ಇರುತ್ತೆ. ಚಿಕನ್ ಎಲ್ಲ ಮಾಡೋದು, ಮಟನ್ನೇ ಮಾಡೋದು. ಮೊದಲು ಇಡೀ ಹಾಸನವ್ರು ಯಾರು ಬೇಕಾದ್ರೂ ಬರ್ಬೋದಾಗಿತ್ತು, ಅದು ಮಾಡ್ಬೋದು. ಯಾರು ಬೇಕು, ಈಗಿಲ್ಲ, ಈಗ ಲಿಮಿಟೆಡ್ ಇರುತ್ತೆ. ಯಾರು ಬರ್ತಾಯಿದ್ರೆ ಅವ್ರು ಮಾತ್ರ ಆಯಿತಾ. ಅದ್ರ ಕಡೆಗೂ ನೀವು ಕಾಂಟ್ರಿಬ್ಯೂಷನ್ ಮಾಡೋದಾಗಲಿ. ಮೇಲ್ಗಡೆ ಕೆಲಸ ಕಾರ್ಯಗಳು ನಡೀತಾರೆ, ನೀವು ಕೈ ಹಾಕಿಲ್ಲ ಅದೊಂದು. ಇನ್ನು ಬಿಡುಗಡೆ ಗುಡಾರದ ಒಂದು ಪಾಯಿಂಟ್. ಎಲ್ಲವಕ್ಕೆ ಪ್ರಾರ್ಥನೆ ಮತ್ತು ನೀವುಗಳು ನಿಮ್ಮ ಮನಸ್ಸು ದೇವರ ತೆರೆದು ದೇವರ ಮನಸ್ಸು ಹೋಲಿಸ್ಬಿಟ್ಟು ನಿಮ್ಮ ಮನಸ್ಸು ಕೊಟ್ಟಂಗೆ ನೀವು ಮಾಡೋದಾಗ ಅಲ್ಲೆಲ್ಲೂ ಇಲ್ಲ. ಎಲ್ಲರೂ ಸಮಾಧಾನವಾಗಿ ಹೋಗಿರೋದಾಗಿದೆ. ದಯವಿಟ್ಟು ಬಾಲೂರು ಫ್ಯಾಮಿಲಿ ಸುಬ್ಬಲಕ್ಷ್ಮಿ ಗಣೇಶ್ ಶಬರ ಗಣೇಶ್ ಅಕ್ಕ ಮಮ್ಮಿ ಡ್ಯಾಡಿ ಎಲ್ಲರಿಗೂ ಮುಕ್ತ ಅಭಿಷೇಕ ಮಹಿಮೆಯಿಂದ ಮಹಿಮೆಯಿಂದ ಎಲ್ಲ ಕ್ಲಾಸಲ್ಲಿ ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳು ಟಾಪರ್ ಫೈನಲ್ ಇಯರ್ ಬರೋಕ್ಕೆ ಮೊದಲೇ ಜಾಬ್ಗಳು ನಡೆಯಾಗ ಯೇಸುವಿನ ನಾಮದಲ್ಲಿ ಆಮೇಲೆ ಸೈಟ್ಗಳು ಬರಬೇಕು ಅಂತ ಈ ಮಕ್ಕಳ ಹೆಸರಿಗದು ಏನೇನದು ಡಿಲೇ ಆದಷ್ಟು ಇನ್ನೂ ಡಬಲ್ಲು ತ್ರಿಬಲ್ಲು ಹಂಗೆ ಹೆಚ್ಚುತ್ತಾ ಹೋಗ್ಬೇಕು. ಯೇಸುವಿನ ನಾಮ ಆಮೇಲೆ ಆಮೇಲೆ ಪವನ್ ಡಾಕ್ಟರ್ಗಾಗೂ ಸಹ ಅದಕ್ಕೇ ಪವನ್ ಅದಕ್ಕೇ ಪವಿತ್ರ ಅವರ ಮ್ಯಾರೇಜ್ ಒಂದು ವಿಶೇಷ ಒಳ್ಳೆ ಸಂಬಂಧಗಳು ಅವರು ಬೇಗ ಅಸಲಿನೇ ಸರ್ಜನಿಗೊಂದು ಪೋಸ್ಟ್ ಆಗಿರುತ್ತೆ ಮಿರಕಲ್ ಅದ್ಭುತ ಲಾಭ ಲಾಭ ಎಲ್ಲ ನಮ್ಮದು ಹಳೆಯ ಗ್ರೇಟ್ ಜಾಬ್ ಮಿರಕಲ್ ಜಾಬ್ ಮೈಸೂರು ಮಗಳು ಅವರಿಗೆ ಮಗು ಗುರುವಾರ ಕಲನ ಶ್ರಮದ ಇನ್ನೂ ಆರೋಗ್ಯ ಬಲ ನಗದು ದೊಡ್ಡವರಾಗ ಎಲ್ಲರೂ ಎಲ್ಲರೂ ಇಪ್ಪತ್ತು ಮನೆ ಮತ್ತು ಅದರ ಡ್ಯಾಡಿ ಮತ್ತು ಫ್ಯಾಮಿಲಿ ಎಲ್ಲರಿಗಾಗಿಲ್ಲ ನಾವು ನಮ್ಮ ಸಹೋದರಿದ್ದಾರೆ ಎಲ್ಲರಿಗೆ ರಕ್ಷಣೆ ಇನ್ನೂ ಆರೋಗ್ಯ ಬಲ ಬ್ಯೂಟಿ ಇರ್ಬೋದು ನೀವು ಹೆಂಗಿದ್ದಾಗಿರ್ತದೆ ಈಗ ಇನ್ನೂ ಸಂತೋಷವಾಗಿರ್ತದೆ ಇನ್ನೂ ಖುಷಿ ಇರ್ತದೆ ಆಶ್ಚರ್ಯ ಆಗುತ್ತೆ ನಿಮ್ಮ ಮನೆಯವರು ಎಲ್ಲರಿಗೂ ಏನು ಆನಂದ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ನಂಬಿರದೇ ಆನಂದ ಆಗುತ್ತೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಬರ್ಡನ್ಲೆಸ್ ಯಾವುದೇ ಭಾರ ಇಲ್ಲದಿದೆ ಅಂತಾರೆ ಥ್ಯಾಂಕ್ ಯು ಅದ್ಭುತ ಮಹಿಮೆ ಕಾಲ ಬೇಗ ನಿಮ್ಮ ಮನೆ ಉತ್ತಲಾಗ್ತದೆ ಬಸ್ಸಲ್ಲಿ ಮಿರಾಕಲ್ ಆಗುತ್ತೆ ಯೇಸುವಿನ ನಾಮ ಆಮೇಲೆ 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 ಹೋಗ್ಬೇಕಾ ನಾಳೆ ಮಾಡ್ಕೊಂಡು ಟ್ರೈನ್ ಬಸ್ಸ ಹೊರಬೇಕು ಇವ್ರು ಸಿಗ್ತಿರ್ತಾರೆ ಜೊತೆಲೆ ಸಿಗಲ್ಲ ಹೌದಾ ಸಿಗೋದು ನೀನು ಹೊರಟ ಗಾಡಿ ಬಂದ ಇವ್ರ ಎಲ್ಲಿ ಮನೆ ನಿಮ್ಮದು ಹೌದಾ ಹೌದು ಸರಿ ಸರಿ ನಿಮ್ಮ ಹೆಸರು ಯಾವ ಚರ್ಚ್ ಇಲ್ಲಿ ಹಾಸನ ಹಾಸನ ಮನೆಯಲ್ಲಿ ಹೌದು ಸರಿ ಹೌದು ಯಾವ ಎಸ್ಟೇಟ್ ಟ್ರಾನ್ಸ್ಫರ್ ಹೌದು ನಿಮ್ಮ ಡ್ಯಾಡಿ ಏನು ಮಾಡ್ತಾರೆ ಪ್ರೈವೇಟಾ ಏನು ಹೆಸರು ಯಾವ ಡಿಪಾರ್ಟ್ಮೆಂಟ್ ಹೌದಾ ಏನು
ತುಂಬ ಡಾಕ್ಟರ್ಗೆಲ್ಲ ತೋರಿಸಿ ಎಲ್ಲ ಆಗಿದೆ ಸಿಂಚನ ಎಲ್ಲ ಆಗಿದೆ ಟ್ರೀಟ್ಮೆಂಟ್ ಕಡಿಮೆ ಆಗಿದೆ ಅಂತ ಹಚ್ಕೊಳ್ಳು ತವ ಎಣ್ಣೆ ಕೊಡೋದು ಎಣ್ಣೆ ಹಾಕೋದು ಕೈ ಮನುಷ್ಯನ ಸನ್ನಿಧಿ ಮತ್ತು ಸೂಚನ ಯೇಸುವಿನ ನಾಮದಲ್ಲಿ ಲಯವಾಗಲಿ ಕ್ಷಣದಲ್ಲೇ ಒಂದು ಸೆಕೆಂಡ್ ಮಾಹಿತಿ ನೀಡಿಲ್ಲ ಯೇಸುವಿನ ವಾಸನೆಗಳಿಂದ ಗುಣವಾದ ಅದನ್ನು ಬಿಡುಗಡೆ ಮಾಡಿದ್ದೀವಿ ನಿಮ್ಮ ಬಳಿ ಬಂದವರು 100ಕ್ಕೆ 100 ಸ್ವಸ್ಥ ಮಾಡಿ ಬಿಡುಗಡೆ ಮಾಡಿ ಕಳಿಸಿದೆ ನಿನ್ನ ಬಳಿ ಬಂದಿರುವಂಥ ನಿಮ್ಮ ತನ್ನ ಮಂಚು ಬರೆದವರ ತಾಯಿ ಸಿಂಚಿನ ಸಮಿತಿ ಆಹಾರ ಅವರಷ್ಟು ನಂಬಿಕೆ ಇದೆ ದೇವರ ತುಂಬ ದೇವರನ್ನ ಮಾಡಿದ್ದೀವಿ ತುಂಬ ಮಾಡಿ ಆಗೋದು ಎಷ್ಟೋ ಸಾರಿ ಏನಪ್ಪ ಜೀವನ ಏನಂದರೆ ಅಸೂಯೆ ಜನಗಳು ಅಸೂಯೆ ಮಂತ್ರ ಶಕ್ತಿಗಳು ಮಾಡ್ತಾರೆ ನಮ್ಮ 7 ದಿನ ಸಹಿಸಕ್ಕಾಗದಲ್ಲೇ ಮಾಡ್ತೀವಿ ಆದರೆ ಇವತ್ತು ಮುಗಿತದೆ ಕಥೆ ಆ ಮಾತ ಶಕ್ತಿ ಶಕ್ತಿ ಕೆಲಸ ಮುಗಿತಿಲ್ಲ ನಿಮ್ಮ ಸವಾಸಕ್ಕೆ ಬರಬೇಕು ಯಾಕೆಂದರೆ ನೀವು ದೇವರನ್ನು ಹುಡುಕಿ ಬಂದಿರೋದು ಏಸಪ್ಪನ್ನು ಹುಡುಕಿ ಬಂದಿರೋದು ಥ್ಯಾಂಕ್ ಯು ಆಮೇಲೆ ಎಲ್ಲ ಕಳೆದಿರೋದೇ ಏನೇ ಇದ್ರೂ ಉಳಿಯಲ್ಲ ಇನ್ನು ಉಳಿಯುತ್ತೆ ಎಷ್ಟೇ ಹಣ ಬಂದರೂ ಉಳಿತಾ ಇರಲ್ಲ ಊಟಿ ಚೀಲ ಇನ್ನು ಉಳಿಯುತ್ತೆ ಥ್ಯಾಂಕ್ ಯು ಅನೇಕ ಗಂಡಾಂತರಗಳು ತಪ್ಪಿಸಿದೆ ಎಲ್ಲರೂ ವೆಹಿಕಲ್ಗಳು ಆರೋಗ್ಯ ಅನೇಕ ವೇಷ ಜನಗಳು ಹೇಳ್ತಾರೆ ಇನ್ನು ಬದುಕ್ತಾರೆ ನೋಡ್ತೀವಿ ಅಂತ ಜನ ಹೇಳ್ತಾರೆ ಜನಗಳು ಹತ್ತಿರದವರೇ ಹೇಳ್ತಾರೆ ಆದರೆ ಇನ್ನು ನೀವು ಬಾಳ್ತಿರೋದು ಇನ್ನು ಬಾಳ್ತಾರೆ ಯಾಕೆಂದರೆ ನೀವು ಬಂದಿರೋ ದೇವರು ಸೃಷ್ಟಿಕರ್ತನಾದ ದೇವರು ಯಾವಾತನ ರೆಕ್ಕೆ ಮೊರೆ ಆಶ್ರಯಕ್ಕೆ ಬಂದಿರೋ ನೀವು ಆತ ನಿಮ್ಮನ್ನು ಕಾಪಾಡೋದಕ್ಕೆ ಶಕ್ತನಾಗಿದೆ ಅದ್ಭುತ ಮಹಿಮೆ ಮುಂಬಲ ಹಿಂಬಲವಾಗಿದೆ ಅಂತ ವ್ಯಕ್ತಿಗಳು ಕಾಪಾಡ Out in the name of Jesus. Amen. Amen. ಅದನ್ನು ಓದ್ಕೊಳ್ರೆ ಬೈಬಲ್ನ ಸಾಕಲ್ಲ ಹೇಳು ಬೇರೆ ಕೊಡ್ತಾರೆ ಓದಿ ಹೌದಾ ಚಿಕ್ಕವರಿದ್ದಾರೆ ಯಾವ ಸ್ಕೂಲ್ ಹೋಗಿದ್ದು ನೀವು ಊರು ಅಲ್ಲಿ ಅಲ್ಲೆಲ್ಲ ಅಲ್ಲಿ ಸುರೇಶ್ ಅಂತ ಒಬ್ಬರು ಗಂಗಾಧರ ಇದ್ದಾರೆ ಗೊತ್ತಿದ್ದಾರಾ ತುಂಬ ಚಿಕ್ಕವರು ಅವ್ರಿಗೆ ಈಚೆಗೆ ಹೌದು ಇದು ಬೈಬಲ್ ಅಲ್ಲವೇ ಬೈಬಲ್ ಭಾಗ ಅದು ಹೊಸ ಒಡಂಬಡಿಕೆ ಏನಿದೆ ಏಸಪ್ಪ ಬಂದಮೇಲೆ ಇದು ಹಳೆ ಒಡಂಬಡಿಕೆ ಅಂತ ಹೇಳ್ತೀವಿ ಇದು ಹೊಸ ಒಡಂಬಡಿಕೆ ಇದೆ ಏಸು ಬಂದಮೇಲೆ ಇದು ಏಸು ಬರೋಕ್ಕೆ ಮೊದಲು 4000 ಇಯರ್ಸ್ ಇದು ಏಸಪ್ಪ ಬರೋದೇ ಇರುತ್ತೆ ಪ್ರವಾದದಲ್ಲಿ ಪ್ರೊಫೆಸಿ ಇರುತ್ತೆ ಇದು ನೆರವೇರಿದೆ ಅಷ್ಟೇ ಅದನ್ನು ನೀವು ಓದಾದ್ಮೇಲೆ ಇದು ಹಿಂಗೆ ಕೊಡ್ತೀವಿ ಜೋಬಲ್ಲಿ ತರಿಸ್ಕೊಡ್ತಾರೆ ಜೋಬಲ್ಲಿ ಇದು ದೇವ್ರ ಬಾಯಿಂದ ಹೊರಟ್ರೆ ಮಾಡ್ತೀವಿ ಏನೇ ನೆರವೇರಿದೆ ಏನು ಬೇಕು ಏನು ಬೇಕು ಒಂದೇ ಒಂದು ಕಂಡೀಷನ್ ನೀವು ಏನಂತ ನಂಬಬೇಕಷ್ಟೇ ಬೇರೇನಿಲ್ಲ ಏನು ಏನು ನಮ್ಮ ದೇವ್ರನ್ನ ಹೊಲಿಸ್ಕೊಳ್ಳೋಕೆ ಏನೋ ಮಾಡಬೇಕಾದ್ರೆ ಏನು ನಮ್ಮ ಒಳ್ಳೆತನ ಯಾವುದು ಬರುತ್ತೆ ಏಸಪ್ಪ ನಿನ್ನ ರಕ್ತವನ್ನು ತೊಗೊಂಡು ಶುದ್ಧಿ ಮಾಡಿ ನಾನು ನಿನಗಾಗಿ ಜೀವಿಸ್ತೀನಿ ಅಷ್ಟೇ ತುಂಬ ಸುಲಭ ತುಂಬ ನಂಬಿಕೆ ಕೈತು ನಂಬಿಕೆ ಏನು ಕೇಳಬೇಕು ವಿದ್ಯಾಭ್ಯಾಸ ಈಗ ನನ್ನ ಮಗಳು ಈಗ ಅವಳು ಫೈನಲ್ ಇಯರ್ ಇಂಜಿನಿಯರಿಂಗ್ ಈಗ ಅವಳು 7th ಸೆಮ್ 5th ಸೆಮ್ ಎಂಡೆಲ್ಲ ಜಾಬ್ ಆಗುತ್ತೆ ನಮ್ಮ ಮುಗಿಸಿದವ್ರು ಇನ್ನೂ ಆಗಿಲ್ಲ ಈಗ NCET ಇವೆಲ್ಲ ಮುಗಿಸಿದ್ದಾರೆ ಆಗಿಲ್ಲ ನಮ್ಮವ್ರಿಗೆ ಅವಳಿಗೆ ಆಪ್ಷನ್ ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಬಂದಿದೆ ಇನ್ನೊಂದು ವರ್ಷ ಇದೆ ಗ್ರ್ಯಾಜುಯೇಷನ್ ಅವಳು ನಿಮ್ಮ ಥರನೇ ಈಗ ಚಿಕ್ಕ ಹುಡುಗಿರಲ್ವಾ ಸ್ವಲ್ಪ ಈಗ ಆಮೇಲೆ ಕೊನೆ ಏನು ಮಾಡೋದು ಒಂದು 6 ತಿಂಗಳಿಗೆ 40 ದಿನ ಉಪವಾಸ ಇರ್ತೀನಿ ಅಂತ ಆಯ್ಕೆ ಮಾಡ್ತೀವಿ 3ನೇ ದಿನಕ್ಕೆ ಕಂಪ್ನಿ ಹುಡ್ಕೊಂಡ್ಬಂದು ಜಾಬ್ ಆಗೋದು ಆಮೇಲೆ ಮಾರ್ಕ್ಸ್ ಚೇಂಜ್ ಆಯಿತು ಇದೆಲ್ಲ
ನೀವು ದೇವ್ರ ಹತ್ರ ಬಂದಾಗ ಅಲ್ಲಿ ಎಫೆಕ್ಟ್ ಗೊತ್ತಾಗುತ್ತೆ. ನಿಮ್ಮ ಮಾರ್ಕ್ಸಲ್ಲಿ ಎಲ್ಲ ಚೇಂಜಸ್. ನೀವೇನೇನು ತೊಂದರೆ ಇಲ್ಲ ಅಮ್ಮ. ಈಗ ಬಂದೇ ಇದೆ. ಅದು ಹೇಳ್ಬೋದು ಪರವಾಗಿಲ್ಲ. ಈ ಚಿಕ್ಕ ಮಕ್ಕಳು ಓಕೆ. ಈ ತೊಗೊಂಡ್ರೆ ನಾವು ಸ್ವಲ್ಪ ನೀರಿಗೆ ಹಾಕಿ ಹಣೆಗಳೇ ಹಚ್ಚಿ ಸ್ವಲ್ಪ ಕುಡಿಯಿತು. ಆಮೇಲೆ ಹಣೆಗೆ ಹಚ್ಕೊಳ್ಳಿ. ಆಮೇಲೆ ಕೈ ಕಟ್ಟಲೆ ಒಕ್ಕಲು ಹಚ್ಕೊಳ್ಬೇಕು. ನಾವು ಇಲ್ಲೆಲ್ಲ ಹಚ್ಕೊಬೇಕು. ಆಮೇಲೆ ಕಾಲಿಗೆ ಮೇಲ್ಗಡೆ ಶಿಲ್ಬೆ ಮಾಡಿ ಕಲಿಸ್ಕೊಂಡು ನಾಳೆ ಬರುವಾಗ ದೊಡ್ಡ ತೊಗೊಂಡು ನಾಳೆ ಸಂಜೆ ಈಗ ಇಷ್ಟೊತ್ತಿಗೆ 5 ಗಂಟೆ ಮೇಲೆ ಸ್ಟಾರ್ಟ್ ಆಗಿತ್ತು. 5 ಗಂಟೆ ನೀವು ಇರ್ತೀರಲ್ಲ ಬನ್ನಿ. ನಿಮ್ಮ ಹೆಸರು ಸಗಾಯಿ 14th ಕ್ಲಾಸಾ? 4th ಕ್ಲಾಸ್. ಓಕೆ. ಈ ಕಡೆ ಗೊತ್ತಲ್ಲ ಬ್ರಿಡ್ಜ್ ಆ ಕಡೆ. ಹಾಂ ಅದು ಗೊತ್ತಾಗ್ತದೆ. ಯಾವಾಗಲೂ ಏಸು ರಕ್ತ ಅಂತ ಹೇಳ್ಕೊಳ್ಳಿ. ಯಾವಾಗಲೂ ನಾವು ನೆನೆಸ್ಕೊಳ್ಳಿ ಯಾವಾಗಲೂ. ಅದು ಆ್ಯಕ್ಚುಲಿ ಅದು ಮಾಟಶಕ್ತಿ ಹಸು ಜನಗಳಲ್ಲಿ ಅದು ಮಾತಾಡೋದು ಎಲ್ಲ ಹೋಗುದು. ಏಸು ನಮ್ಮಂದ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲ ಆಯಿತು. ನಾಳೆ ಬನ್ನಿ. ಒಂದು ಬಿಸಿ ಇಲ್ಲ. ಓಕೆ. ಅದೇ ಡೈರಿ ಇಲ್ಲ. ಏನು ಹೆಸರು ಮಗಳ ಹೆಸರು? ಒಂದು ನಾಳೆ ಬರೋ ನೆನ್ನೆ ತೊಗೊಂಡು ಕಬ್ಬು ಇಸ್ಕೊಂಡು ತೊಗೊಂಡು ದೊಡ್ಡ ತೊಗೊಂಡು ಟ್ರೈ ಮಾಡ್ತೀವಿ. ಈಗ ಹಚ್ಕೊಳ್ಳೋದು ಟ್ರೈ ಮಾಡ್ತೀನಿ. ಕರ್ಕೊಂಡು ಈಗ ನಾಳೆ ಟ್ರೈ ಮಾಡಿ. ಅಮೂಲ್ಯ ಇನ್ನೊಂದು ಹೆಸರು ಈಗ ನೀವು ದಡದ ಮೇಲೆ ಹಾಸ್ತೀನಿ ಸಗಾಯಿ ಅಥವಾ ಅಮೂಲ್ಯ ಪಾಪ ಎಲ್ಲ ಮಾತಾಡ್ತಾರೆ. ಅದನ್ನು ಎಲ್ಲ ಈಗಲೇ ಕನ್ಸ್ಯೂಮ್ ಮಾಡಬೇಕು. ಕನ್ಸ್ಯೂಮ್ ದಟ್ ಸ್ಕಿನ್ ಅಲರ್ಜಿ. ಈ ಕ್ಷಣದಲ್ಲೇ ಸ್ವಸ್ಥತೆ ಮಾಡಿ ನಮಗೆ ಸ್ಟೈಲ್ ಬರ್ತಾ ಇರೋದು 2 ಕುಟುಂಬಗಳು ಸ್ಪೆಷಲ್ ನ್ಯೂ ಬಿಗಿನಿಂಗ್. ಈ ದಿನದಿಂದ ಹೊಸ ಒಂದು ಪ್ರಾರಂಭ ಆಗುತ್ತೆ. 2 ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ 2 ಕಡೆ ಹೊಸ ಆರಂಭ ಆಗುತ್ತೆ. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಯೋಸೇಫ್ ಒಂಥರ ನೀವು ತುಂಬ ನೊಂದಿದ್ದೀರ, ತುಂಬ ನೊಂದುಬಿಟ್ಟಿದ್ದೀರ ಚಿಕ್ಕ ವಯಸ್ಸಿಗೆ. ಆದರೆ ಇನ್ಮೇಲೆ ನಿಮಗೆ ಆ ಯೋಸೇಫ್ ಥರನೇ ಕೂರಿಸ್ತಾರೆ. ಮಾತಾಡಿದರೆ ಜನ ನಿಮ್ಮ ಬಗ್ಗೆ ಹೀಯಾಳಿಸಿ ಅವಮಾನ ಮಾಡಿ ಅವ್ರ ಮೇಲಿಟ್ಟು ನಿಲ್ಲಿಸ್ತಾರೆ. ಅವ್ರಿಗಿಂತ ಮೇಲೆ ನಿಲ್ಲಿಸ್ತಾರೆ. ಹತ್ತಿರದವರೇ ಮಾತಾಡಿದ್ದಾರೆ, ಕಮ್ಯುನಿಟಿಯವರೇ ಮಾತಾಡಿದ್ದಾರೆ, ಬೇರೆ ಸ್ಥಾಪಿಸ್ತಾರೆ. ನೀವು ರೂಟ್ 9 ಸ್ಥಾಪಿಸಿದ್ರು ಅಲ್ಲಿ ಮೇಲೆ ಸ್ಥಾಪಿಸ್ತಾರೆ. ಇವಾಗ ಏನೇ ಮಾಡ್ತಾರೆ ಭಯವಾಗಲಿ ಈಗ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇಲೆ ಆಮೇಲೆ ಏನು ಕೆಲಸ ಮಾಡ್ತೀವಿ? ಯಾವ್ದಾರ ವರ್ಷ ಹೌದು ಮತ ಮಾಡ್ತಾರೆ ಈಗ. ಹಾಂ ಹೌದಲ್ಲ? ಹಾಂ ಹಾಂ ಹೌದು. ಅವಾಗಿನ ಪರಿಚಯ ನೀವು. ಹೌದು ಸ್ವಲ್ಪ ಇಬ್ಬರಿಗೂ ಒಂದು ಹೊಸ ಶುರು ಆಗುತ್ತೆ. ಅವ್ರಿಗೋಸ್ಕರ ಮಾತ್ರ ಅಲ್ಲ, ನಿಮ್ಮದಕ್ಕೂ ಬಂದಿದೆ. ತುಂಬ ನಮ್ಮದೆಲ್ಲ ಇದೆ. ಎಲ್ಲ ಯೋಸೇಫ್ ಥರ ಯೋಸೇಫ್ ಬರುತ್ತಲ್ಲ ನಿಮಗೆ ಸ್ಥಾಪಿಸ್ತಾರೆ. ಬೇರೆ ಮಗಳಿಗೂ ಅಷ್ಟೇ ಮಗಳನ್ನು ಸ್ಥಾಪಿಸ್ತಾರೆ. ನೀವಾದರೂ ಬಂದಿದೆ ಕಡಿಮೆ ಹಿಂದೆ ಚಂದು ವಿಶ್ವಾಸ ನೀವು ಅದನ್ನು ಎಲ್ಲ ಜೀವನಗಳು ಎಲ್ಲ ವಿಚಾರದಲ್ಲೂ ಮೇಲೆ ಬೇರೆ ಫ್ರೆಂಡ್ಸ್ ದೂರ ಇರ್ತಾರೆ, ಎಲ್ಲರಿಂದ ದೂರ ಇರ್ತೀವಿ. ನೀವು ಮೊದಲು ನೀನು ಅಷ್ಟು ದಾನಿಯಲ್ಲಿ ಒಂಥರ ಐಶ್ವರ್ಯಕ್ಕಾಗಲಿ. ದಾನಿಯಲ್ಲಿ ಯಾರು ಸ್ನೇಹಿತರು ಹುಡ್ಕೋಬೋದು, ಯಾರು ನೋಡ್ಕೋಬೋದು, ನೆನಪಿದ್ದು ಯಾರು ನೋಡಿ ಏನು ಹಾಕೋಬ ನೀನು ಸರಿ ಹೋದರೆ ಫ್ಯಾಮಿಲಿ ಎಲ್ಲರೂ ಸರಿ ಹೋಗ್ತಾರೆ. ಮ್ಯಾರೇಜ್ ಮ್ಯಾಟ್ರ್ ಬೇರೆ ಕೊಡಪ್ಪ ನಮ್ಮನ್ನು ಸ್ಥಾಪಿಸುವುದ
ಕಷ್ಟಪಟ್ಟು ಮತ್ತು ಅಯ್ಯ ಅಮ್ಮ ರಾಮೇಂದ್ರಗಳು ಜಗದೀಶ್ ಬದರು ಚಂದ್ರಶೇಖರ್ ದೇವರಾಜ್ ಬದರ್ಗಾಲ್ ಶಿವಶಂಕರ್ ಮಧು ಸೌಮ್ಯ ಸೋನು ಮತ್ತು ಸೌಮ್ಯ ದೇವರಾಜ್ ಗೌಳಿ ಮಕ್ಕಳು ಎಲ್ಲರ ಮೇಲೆ ದಯವಿಟ್ಟು ಬಾಬು ಅವರ ಇನ್ನು ಅತಿಶಯವಾದ ಮಹಿಮೆ ದಯ ಕಾರಣಕ್ಕೆ ಹಲವಾದ ಸಾಕ್ಷಿ ಮಕ್ಕಳ ವೇಣು ರೂಪಾದ ಸಹೋದರಿ ಮತ್ತು ಸಂಜನ ಮಗಳ ಸಮಾಧಾನ ಎಲ್ಲ ಕಡೆ ಮಕ್ಕಳ ಪುನಃಸ್ಥಾಪನೆ ಎಲ್ಲ ಮುಖ್ಯವಾಗಿ ಫೈತ್ ಒಳಗೆ ಬರುವುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ ಹಂಗಾರೆ ಅಮ್ಮ ಬರಲಿ ಹೋಯ್ತು ಮನೆಗೆ ಹೋಗಿ ಬರಲಿ ಭಾನುವಾರ ಬರ್ತಾ ಇರೋದು ಇದೇ ಬನ್ನಿ ಪ್ರೇಯರ್ಗೆ ಇದ್ರು ಪಾಪನ ಅವ್ರಿಗೆ ಕಳಿಸ್ಕೊಳಕ್ಕೆ ಹೇಳಿ ಶನಿವಾರ ಭಾನುವಾರ ಕರ್ಕೊಂಬನ್ನಿ ಪರವಾಗಿಲ್ಲ ಅವ್ರನ್ನ ಕರ್ಕೊಂಬನ್ನಿ ಪರವಾಗಿಲ್ಲ ಇಲ್ಲ ಕರ್ಕೊಂಬರೋದ್ರೆ ಬಿಡುಗಡೆ ಆಗಲ್ಲ ಅವ್ರನ್ನ ಈಗ ಬಂದರಾದರೂ ಕಂಟ್ರೋಲಿಗೆ ಬರುತ್ತೆ ನಿಧಾನಕ್ಕೆ ಸ್ಪಿರಿಟ್ ಈಗ ಅವ್ರಿಗೆ ಬಿಡುಗಡೆ ಬಂದ ನಿಮ್ಮ ಇವರಿಗೆ ಮೀನಾಕ್ಷಿ ಅದು ಅವ್ರಿಗೆ ಬಿಡುಗಡೆ ಬಂದು ಅದೇ ಆಗುತ್ತೆ. ನೀವು ಎಷ್ಟೇ ಆದ್ರೂ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡೋಕ್ಕೂ ಈಗ ಬರೋಕ್ಕೂ ವ್ಯತ್ಯಾಸ ಅಲ್ವಾ? ವಾಕ್ಯ ಟಚ್ ಆಗುತ್ತೆ, ಅಭಿಷೇಕ ಹಚ್ಕೊಳ್ಳಿ ಹೇಳಿ ಊಟ ಹಚ್ಕೊಳ್ಳಿ ಎಲ್ಲಿ ನೋಡೋಲ್ಲ ಹಚ್ಕೊಳ್ಳಿ ಒಕ್ಕೂಟ ಹಚ್ಕೊಳ್ಳಿ ದಿನೇಶ್ ಮೇನಕ ಸಹೋದರಿ ನಿಶ್ಚಿತ ನನ್ನ ಅದ್ಭುತ ಮಹಿಮೆಯುಳ್ಳ ಅಭಿಷೇಕ ಹಲವಾದ ಸಾಕ್ಷಿ ಮಗನ ಶ್ಯಾಮ ಹಮ ಮತ್ತು ನಿಶ್ಚಿತ ನನ್ನ 2 ಮಕ್ಕಳು ಟಾಪ್ ಇರಬೇಕು, ಆ ಸ್ಕೂಲು ಕಾಲೇಜು ಎಲ್ಲೋ ಹೋಗ್ತಿರಲ್ಲ ಹಲವಾದ ಸಾಕ್ಷಿ ಮಗನಾಗಿರ್ಬೇಕು. ಅವನನ್ನು ಉಳುಬಾರ ಕಾರ ಊರೇ ನಡುಗಬೇಕಪ್ಪ ಆ ರೀತಿ ಸಾಕ್ಷಿ ಸಾಣನಹಳ್ಳಿ, ಮಾರೇನಹಳ್ಳಿ, ಕಲ್ಕೆರೆ, ಇದ್ದಾಣಿ ಫುಲ್ಲಲ್ಲಿ 106 ಹಳ್ಳಿಗಳಲ್ಲಿ ಸೇರಬೇಕು. ಚಿತ್ರದಾದರೆ ಅಲ್ಲೇ ಬಿಡುಗಡೆ ಗುಡಾರಕ್ಕೆ ಜಾಗ ಅವರು ಶಾಬ ಇಲ್ಲ ತಮ್ಮ ಫ್ಯಾಮಿಲಿ ಮತ್ತು ಮೇನಕ ಅವರ ಸಹೋದರ ಫ್ಯಾಮಿಲಿ ಎಲ್ಲ ರಕ್ಷಣೆ ಒಳಗೆ ಬರುವುದಾಗಿದೆ. ವಿರುದ್ಧವಾಗಿ ಏನೇ ಮಂತ್ರ ತಂತ್ರ ಪೀಡೆ ಪಿಶಾಚಿ ಕಾರ್ಯಗಳು ಲಯವಾಗಲಿ. ಈಗ ಸುನೀತಾ ರಾಮಚಂದ್ರರು, ಮನು, ರಮ್ಯಾ, ಪಾಪು, ಅದ್ವೈತ, JCB ಸುನೀಲ್, ಚಂದ್ರಿಕಾ, ಧನ್ವಿತ್ ಮತ್ತು ಸಮೃದ್ಧಿ, ಪಕ್ಕತ್ತಿನ ಗಿಡೇಗೌಡರು, ಅಮ್ಮಯ್ಯಮ್ಮ ಫ್ಯಾಮಿಲಿ, ಯಶವಂತ್, ಬಾಬಾರ ಕಾಲದ ಮಂಗಳ ಸಹೋದರಿ ಮಗಣ್ಣ ಫ್ಯಾಮಿಲಿ ಎಲ್ಲರ ಮೇಲೆ ದಯಕರಣ. ಇನ್ನೂ ಅನೇಕರು ಸಾಣನಹಳ್ಳಿ ಮತ್ತು ಅಪಕರ್ತನೆ ಅನುಜ್ಞಾಳಲ್ಲಿ ಇನ್ನೂ ಅನೇಕರು ಬರಲಿ ಊರು ನಮ್ಮ ಯೇಸು ಕ್ರಿಸ್ತನ ನಾಮ. ಆಮೇಲೆ ಆಮೇಲೆ ನೀವು ಭಾನುವಾರ ಫ್ಯಾಮಿಲಿ ಬನ್ನಿ, ಶಬ್ದ ಮಾಡೋದು ಪರವಾಗಿಲ್ಲ. ಯಾವುದೇ ಕಾರಣಕ್ಕೆ ಆಗಲಿ ನಿಮ್ಮ ಅತಿಶಯವಾದ ಯಾವುದೇ ಕಾರಣಕ್ಕೆ ಅಡಿಕೆಯಿಂದ ಬಂದಿರುವಂಥ ಈ ಒಂದು ಫಲ ಪ್ರಥಮ ಫಲದ ಬಂದಿರುವಂಥ ನಿಮ್ಮ ಮಕ್ಕಳು ಅಪ್ಪ ಅಲ್ಲಿ ಸಮೃದ್ಧಿ ಏನಿದೆ ಇರುವುದು ನಿಮ್ಮ ಮಕ್ಕಳ ಆದಾಯಗಳನ್ನು 1000 ಪಟ್ಟು ಎಚ್ಚರಿಕೆ. ಈ ಕೈಗಳು ಸೋಲಮನ ಐಶ್ವರ್ಯ ಕಾರಲ್ಲೇ ಬಂದಿದೆ ಮಕ್ಕಳು ವಿಶೇಷ ಬಲಾಭಿಷೇಕ ಯೇಸುವಿನ ನಾಮ. ಆಮೇಲೆ ಆಮೇಲೆ ಹತ್ತಿರ ದಿನ ಹಚ್ಕೊಳ್ಳಿ ಮನೇಲಿ ಪ್ರಾರ್ಥನೆಯನ್ನೇ ಜಾಸ್ತಿ ಹಚ್ಕೋಬೇಕು. ಜಾಸ್ತಿ ಸ್ವಲ್ಪ ಜಾಸ್ತಿ ತೊಗೊಂಡು ಇಲ್ಲ ಬೇರೆ ಹಚ್ಚಕ್ಕೆ ಹೇಳ್ಬೇಕು, ಗದರಿಸ್ಬೇಕು. ನಾನು ಯೇಸು ಮಗ ಹೋಗಿ ಗದರಿಸ್ಬೇಕು. ನೀವು ಮನೆಗೆಲ್ಲ ಹಚ್ಕೊಳ್ತೀರ ಚೆನ್ನಾಗಿ ಇರ್ಬೇಕು. ಮನೆಗೆ 3-4 ಸಲ ಹಾಕ್ಬೇಕು, 1 ಸಲ ಅಲ್ಲ. ಆಮೇಲೆ 4-5 ಸಲ ಕುಡಿಬೇಕು. ಬಿಸಿನೀರು ಹಾಕೊಂಡು 4-5 ಸಲ ಕುಡಿಬೇಕು. ಆಮೇಲೆ ಓಡಾಡ್ಕೊಂಡು ಗದರಿಸ್ಬೇಕು. ನಾನು ಓದಕ್ಕೆ ಬರ್ತಲ್ಲ ನಿಮಗೆ. ಬೈಬಲ್ ಹೋಗ್ತೀರ ಜಾಸ್ತಿ ಓರ ಓದಬೇಕು. ಬೈಬಲ್ನ ಓರ ಓದಬೇಕು ಆಯಿತಾ? ಅವಾಗ ಇರೋಲ್ಲ. ಕರ್ತನು ಪರಮೇಶ್ವರಿಗಾಗಿ, ಮೀನಾಕ್ಷಿಯವರಿಗಾಗಿ, ವರುಣು, ಮಗಳು, ಅಳಿಯ ಮೊಮ್ಮಗಳು ನಿಹಾನ್ಗಾಗಪ್ಪ, ದೇವರಾಜಳು, ಅಳಿಯ ವತ್ಸಲ ಮತ್ತು ದೇವರಾಜ್ ವಿಹಾನ್ಗಾಗಿ, ದೇವಾರ ವರುಣು ರಕ್ಷಣೆ ಮಾಡಬೇಕು. ಈಗಲೇ ಎಲ್ಲ ನೋವು ಶರೀರದಲ್ಲಿ ಗಿಡ ಹೊರಗಡೆ ಗಿಡ ಹೋಗ್ತಾರೆ. ಈ ವಿಷಯದಲ್ಲಿ ಗೆಟ್ ಔಟ್ ಐಸ್ ಯೇಸುವಿನ ವಾಸನೆಗಳಿಂದ ಗುಣವಾದ ಅವ್ರಿಗೂ ಮೀನಾಕ್ಷಿಯವರಿಗೆ